2019ರಲ್ಲಿ ಮಾಡಿರುವಂತಹ ಒಂದು ಸರ್ವೆಯ ಪ್ರಕಾರ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ತಂಬಾಕನ್ನು ತಿನ್ನುವಂತಹ ದೇಶಗಳಲ್ಲಿ ಭಾರತವು 2ನೇ ಸ್ಥಾನದಲ್ಲಿದೆ. ನಮ್ಮ ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ನೆಕ್ಸ್ಟ್ ಒಂದು 4-5 ವರ್ಷಗಳಲ್ಲಿ ಭಾರತ ಚೈನಾವನ್ನು ಹಿಂದಿಕ್ಕಿ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ತಂಬಾಕು ತಿನ್ನುವಂತಹ ದೇಶ ಆಗಿ ಹೊರಹೊಮ್ಮಲಿದೆ ಅಂತ ಅಂದ್ಕೊಂಡು ಒಂದು ಎಚ್ಚರಿಕೆ ಗಂಟೆಯನ್ನು 2019ರಲ್ಲೇ ಒಂದು ಸರ್ವೆ ನಮಗೆ ನೀಡಿತ್ತು. ಸೊ ಈ ತಂಬಾಕು ಇರಬಹುದು, ಮದ್ಯಪಾನ ಇರಬಹುದು, ಧೂಮಪಾನ ಇರಬಹುದು, ಇವೆಲ್ಲವೂ ಸಹಿತ ಒಂದು ವ್ಯಸನಗಳು. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಇವೆಲ್ಲ ವ್ಯಸನಗಳು ಸಹಿತವ ಆರೋಗ್ಯಕ್ಕೆ ಹಾನಿಕರ ಅಂತ ಅಂದ್ಕೊಂಡು ಇವತ್ತು ನಮ್ಮೊಂದಿಗೆ ಆಯುಷ್ಮಾನ್ ಭವ ಕಾರ್ಯಕ್ರಮದಲ್ಲಿ ವಿಶ್ವರಾಧ್ಯ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ತಜ್ಞರಾಗಿರುವಂತಹ ಡಾಕ್ಟರ್ ರಾಜೀವ್ ಎಜಿ ಸರ್ ಇದ್ದಾರೆ. ಸೊ ಈ ಡಾಕ್ಟರನ್ನು ಮಾತಾಡಿಸಿ ಮದ್ಯಪಾನದಿಂದ, ಧೂಮಪಾನದಿಂದ ಹಾಗೂ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲೆ ಏನೆಲ್ಲ ದುಷ್ಪರಿಣಾಮಗಳಾಗ್ತವೆ, ಅದು ಲಾಂಗ್ ಟರ್ಮ್ ಇರ್ಬೋದು, ಶಾರ್ಟ್ ಟರ್ಮ್ ಇರಬಹುದು, ತಂಬಾಕು ಸೇವನೆ ಮಾಡೋರಿಗೆ, ತಂಬಾಕು ಮದ್ಯಪಾನ ಧೂಮಪಾನ ಮಾಡೋರ ಜೊತೆಗೆ ಸುತ್ತಮುತ್ತ ಇರೋರಿಗೂ ಸಹಿತ ಏನೆಲ್ಲ ತೊಂದರೆಗಳಾಗ್ತವೆ ಏನು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚಿಸಿ ಬರೋಣ. ಡಾಕ್ಟ್ರೇ ನಮಸ್ಕಾರ. ಸಾಮಾನ್ಯವಾಗಿ ಈಗ ಚಟಗಳು ಅಂತ ಎಲ್ಲ ನಾವು ಕೇಳ್ತೀವಿ, ಇದು ಭಾಳ ತಪ್ಪು ಅಂತಲೂ ಗೊತ್ತು ಅಂದ್ಕೊಂಡು ಹೇಗಿದ್ದು ನೀವು ಸಿಕ್ಕಿದ್ದೀರಾ ಇವತ್ತು ನಮಗೆ. ಸೊ ಈ ಚಟಗಳು, ಅದರಲ್ಲೂ ಮುಖ್ಯವಾಗಿ ಮದ್ಯಪಾನ, ಧೂಮಪಾನ ಮತ್ತು ತಂಬಾಕು, ಸೊ ಇದರಿಂದ ಏನೇನು ತೊಂದರೆಗಳಾಗ್ತವೆ ಅನ್ನೋದ್ರ ಬಗ್ಗೆನೇ ಭಾಳಷ್ಟು ಜನ ಕೆಲವೊಂದು ವಿಷಯ ಗೊತ್ತಿರ್ತವೆ, ಕೂಲಂಕುಷವಾಗಿ ಎಲ್ಲನೂ ತಿಳಿಸ್ಬಿಡೋಣ. ನಮ್ಮ ಕಾರ್ಯಕ್ರಮದಿಂದ ಕೆಲವೊಬ್ಬರು ಸಹಿತ ಅದನ್ನು ಬಿಡೋಕ್ಕೆ ಯೋಚನೆ ಬಿಡಬಹುದು ಅನ್ನೋದಕ್ಕೆ ನಾವು ಶುರು ಮಾಡಿದ್ದೀವಿ. ಈಗ ಮೊದಲಿಗೆ ತಗೊಂಡ್ರೆ ಈಗ ಮದ್ಯಪಾನಕ್ಕೆ ಬಂದರೆ, ಈಗ ಮದ್ಯಪಾನ ಅಂತಂದರೆ ಯಾವ್ಯಾವುದು, ಮದ್ಯಪಾನದಲ್ಲಿ ಅಂದರೆ ಯಾವ್ಯಾವುದನ್ನು ಕುಡಿಬೋದು? ಈಗ ವೈನ್ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ, ಅದು ಎಷ್ಟು ಒಳ್ಳೆಯದು, ಎಷ್ಟು ಕುಡಿದ್ರೆ ಒಳ್ಳೆಯದು, ಹೇಗೆ ಅಂತ ನೀವು ಒಂದು ಬಗ್ಗೆ ನಮ್ಗೆ ಹೇಳ್ಬೋದಾ? ಜಪಾನ್ನಲ್ಲಿ ಒಂದು ಗಾದೆ ಇದೆ, ಫಸ್ಟ್ ದಿ ಮ್ಯಾನ್ ಟೇಕ್ಸ್ ದಿ ಡ್ರಿಂಕ್, ದೆನ್ ದಿ ಡ್ರಿಂಕ್ ಟೇಕ್ಸ್ ದಿ ಡ್ರಿಂಕ್, ದೆನ್ ದಿ ಡ್ರಿಂಕ್ ಟೇಕ್ಸ್ ದಿ ಮ್ಯಾನ್. ಮೊದಲು ಮನುಷ್ಯನೂ ಮದ್ಯಪಾನವನ್ನು ಸೇವನೆ ಮಾಡ್ತಾನೆ, ಆ ಮದ್ಯಪಾನದ ಆಸೆ ಮತ್ತೆ ಮದ್ಯಪಾನವನ್ನು ಮಾಡಿಸುತ್ತದೆ, ಕೊನೆಗೆ ಆ ಮದ್ಯಪಾನ ಅನ್ನೋದು ಮನುಷ್ಯನನ್ನೇ ಸೇವನೆ ಮಾಡಿಬಿಡ್ತದೆ ಅಂತ. ನಾವು ಹೇಳ್ತೀವಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ. ಆ ಗಾದೆ ಖಂಡಿತವಾಗ್ಲೂ ಸತ್ಯವೇ. ಆ ರೀತಿಯಾಗಿ ತೆಗೆದುಕೊಂಡ್ರೆ ಮದ್ಯಪಾನ ಅನ್ನೋದು ಯಾವುದೇ ಆದ್ರೂ ಕೆಟ್ಟದೆ. ವೈನ್ ಆದ್ರೂ ವೈನ್ ಒಳ್ಳೇದು, ಹಾರ್ಟಿಗೆ ಒಳ್ಳೇದು ಮಾಡ್ತದೆ. ಬೀರ್ ಕುಡೀರಿ, ಬೀರ್ ಮೈನ ತಂಪು ಮಾಡುತ್ತೆ. ಅವೆಲ್ಲವೂ ಒಂದು ರೀತಿಯಾದ, ನನ್ನನ್ನು ವೈಯಕ್ತಿಕವಾಗಿ ಕೇಳಿದ್ರೆ ಅವೆಲ್ಲವೂ ಮಿಥ್ಯೆ. ನನ್ನ ಪ್ರಕಾರ ನೇರವಾಗಿ ಮಿಥ್ಯೆ. ಸೊ ಅವು ಒಂದಕ್ಕೊಂದು, ನಾನು ಎಷ್ಟೊಂದು ಕೆಟ್ಟದನ್ನು ಕಲ್ತಿದ್ದೀನಿ, ಆ ಕೆಟ್ಟದ್ರಲ್ಲಿ ಇರ್ತಕ್ಕಂಥ ಒಂದು ಒಳ್ಳೇದನ್ನು ಹುಡುಕ್ತೀನಿ ಅನ್ನೋ ಒಂದು ಸಬೂಬು ಅನ್ನೋದಷ್ಟೇ ನಾನು ಹೇಳ್ತೀನಿ. ಸೊ ನನ್ನ ಪ್ರಕಾರವಾಗಿ ಎಲ್ಲವೂ ಕೂಡ ತಪ್ಪೆ. ಚಳಿ ಇರ್ತಕ್ಕಂಥ ಕೆಲವು ದೇಶಗಳಲ್ಲಿ ವೈನನ್ನ ಅಭ್ಯಾಸವನ್ನ ಮಾಡಿಕೊಂಡ್ರು. ಈ ಯುರೋಪಿಯನ್ ದೇಶಗಳಲ್ಲಿ ಚೀಸ್ ತಿನ್ನೋದು, ವೈನ್ ಕುಡಿಯುವಂಥದ್ದು ಆ ದೇಶಗಳಲ್ಲಿ ಅಭ್ಯಾಸ ಮಾಡ್ಕೊಂಡ್ರು. ಅವರು ತಿಂತಕ್ಕಂಥ ಚೀಸನ್ನ ಕರಗಿಸ್ಲಿಕ್ಕೆ ವೈನ್ ಬೇಕೇ ಬೇಕು. ಆ ಚೀಸಲ್ಲಿ ಇರ್ತಕ್ಕಂತಹ ಫ್ಯಾಟ್ ಅಂಶವನ್ನ ತೊಡೆದು ಹಾಕ್ಲಿಕ್ಕೆ ವೈನ್ ಬೇಕೇ ಬೇಕು. ನಾವು ಚೀಸು ತಿನ್ನೋರಲ್ಲ, ವೈನ್ ನಮಗೆ ಬೇಕು ಇಲ್ಲ. ನಾವು ಚಳಿ ಪ್ರದೇಶದಲ್ಲಿ ಬದುಕ್ತಾನೂ ಇಲ್ಲ. ನಾವು ಶೀತೋಷ್ಣ ಪ್ರದೇಶದಲ್ಲಿ ಬದುಕ್ತಾ ಇರ್ತಕ್ಕಂಥ ಜನ. ಸೊ ಹಾಗಾಗಿ ಈ ರೀತಿಯಾದಂಥ ಯಾವುದೇ ನಶೆಗಳು ಅಥವಾ ಶರಾಬುಗಳು ಅಥವಾ ಈ ಮದ್ಯಪಾನಗಳು ನಮಗೆ ಅವಶ್ಯಕತೆ ಖಂಡಿತವಾಗ್ಲೂ ಯಾವುದೇ ನಿಟ್ಟಿನಲ್ಲೂ ಕೂಡ ಇರಲ್ಲ. ಆಮೇಲೆ ಇನ್ನೊಂದು ನಾವು ಬಹಳ ಕೇಳಿದೀವಿ, ನಾವು ಹ್ಯಾಬಿಚುವಲ್ ಡ್ರಿಂಕರ್ಸ್, ನಾವು ಆಲ್ಕೋಹಾಲಿಕ್ ಅಲ್ಲ ಅಂತ ಬಹಳಷ್ಟು ಜನ ಮಾತಾಡ್ತಾರೆ. ಹ್ಯಾಬಿಚುವಲ್ ಡ್ರಿಂಕರ್ಸು, ಸೋಷಿಯಲ್ ಡ್ರಿಂಕರ್ಸು. ಹ್ಯಾಬಿಚುವಲ್ ಡ್ರಿಂಕರ್ಸ್ ಅಂದ್ರೆ ಪ್ರತಿ ದಿವಸ ಕುಡಿಯೋರು. ಸೋಷಿಯಲ್ ಡ್ರಿಂಕರ್ಸ್, ನಾವು ಯಾವತ್ತೋ ಒಂದ್ ದಿವಸ ಪಾರ್ಟಿಗಳಲ್ಲಿ ಕುಡಿತೀವಿ. ನೋಡಿ, ಎಲ್ಲಾ ಚಟಗಳು ಶುರುವಾಗೋದು ಹಾಗೇನೆ, ಸರಿನಾ? ಯಾವತ್ತೋ ಒಂದ್ ದಿವಸ ಕುಡಿದ್ವಿ, ಇವತ್ತು ಫ್ರೆಂಡು ಅವ್ನ ಬರ್ಡೇಗೋಸ್ಕರ ಅವ್ನು ಬೇಜಾರು ಮಾಡಬಾರ್ದಲ್ಲ ಅಂತ ಕುಡಿದ್ವಿ, ಅಥವಾ ನನ್ನ ಬರ್ಡೇಗೆ ಅವನನ್ನು ಕುಡಿಸ್ದೆ, ಒಂದು ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅನ್ನೋದು ನೋಡೋದಕ್ಕೋಸ್ಕರ ಅಂತ ಕುಡಿದೆ. ಈ ರೀತಿ ಇವೆಲ್ಲ ಹೇಳಿದ್ನಲ್ಲ, ಇವೆಲ್ಲ ಶುರು ಮಾಡ್ಕೊಳ್ಳಿಕ್ಕೆ ಒಂದು ಕಾರಣಗಳಷ್ಟೇ ಹೊರತು ಯಾವುದೂ ಕೂಡ ನಿನಗೆ ಅವಶ್ಯಕತೆವಾಗಿ ತೆಗೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ತಗೊಳ್ಕೊಂಥದ್ದು ಖಂಡಿತವಾಗ್ಲೂ ಅಲ್ಲ. ಸೊ ಹಾಗಾಗಿ ಇವೆಲ್ಲವೂ ಆವಾಗಲೇ ಹೇಳಿದಾಗೆ ಸಬೂಬುಗಳನ್ನು ಹುಡುಕುವಂಥ ಒಂದು ರೀತಿಗಳಷ್ಟೇ ಹೊರತು ನಮಗೆ ಅವಶ್ಯಕತೆ ಇರತಕ್ಕಂಥ ಅಥವಾ ಬೇಕೇ ಆಗಿರತಕ್ಕಂಥದ್ದು ಖಂಡಿತವಾಗಿಯೂ ಅಲ್ಲ. ಸರ್, ಈಗ ಮದ್ಯಪಾನಕ್ಕೆ ನಾವು ಬಂದರೆ, ಈಗ ಇದರಲ್ಲಿ 2 ಥರ ತೊಂದರೆಗಳನ್ನ ನಾವು ಲಿಸ್ಟ್ ಮಾಡ್ಬೋದು. ಒಂದೇದೇನಪ್ಪ ಅಂತಂದರೆ
ನಮ್ಮ ದೇಹದಲ್ಲಿ ತಕ್ಷಣಕ್ಕೆ ಆಗುವಂತಹ ತೊಂದರೆಗಳು ಮದ್ಯಪಾನ ಮಾಡೋದ್ರಿಂದ ಅವು ಯಾವ್ಯಾವುದು ಸರ್? ತಕ್ಷಣಕ್ಕೆ ಆಗುವಂತದ್ದು ಅಂತಂದ್ರೆ ನಿಮಗೆ ಅದು ಜೀರ್ಣ ಆಗದೆ ವಾಂತಿ ಬರ್ತಕ್ಕಂಥದ್ದು, ತಲೆ ಸುತ್ತಿ ಎಲ್ಲಂದ್ರಲ್ಲೇ ಬೀಳ್ತಕ್ಕಂಥದ್ದು, ಬಿದ್ದು ದೇಹಕ್ಕೆ ಪೆಟ್ಟು ಮಾಡ್ಕೊಳ್ಳುವಂಥದ್ದು, ಎಷ್ಟೋ ಜನ ಆಕ್ಸಿಡೆಂಟ್ಗಳು ಮಾಡ್ಕೊಂಡಿರ್ತಕ್ಕಂಥದ್ದು, ಈ ರೀತಿಯಾದಂಥ ತಕ್ಷಣದ ಪರಿಣಾಮಗಳನ್ನು ನೋಡ್ತೀವಿ. ದೀರ್ಘಾವಧಿ ಪರಿಣಾಮಗಳನ್ನು ನೋಡ್ತೇವೆ ಅಂತಂದ್ರೆ ಒಂದು ಮನೆಯಲ್ಲಿ ಆಗ್ತಕ್ಕಂಥ ಒಂದು ತೊಂದರೆಗಳು, ದೇಹಕ್ಕೆ ಆಗ್ತಕ್ಕಂಥ ತೊಂದರೆಗಳು, ಸಮಾಜಕ್ಕೆ ಆಗ್ತಕ್ಕಂಥ ತೊಂದರೆಗಳು. ದೇಹಕ್ಕೆ ಆಗ್ತಕ್ಕಂಥ ತೊಂದರೆಗಳು ಅಂತ ಬಂದಾಗ ನಿನಗೆ ಆಹಾರದ ಕ್ರಮಗಳು ಹೊರಟೋಗ್ತದೆ. ಆಹಾರ ಕ್ರಮಗಳು ಹೊರಟೋದ್ರಿಂದ ನಿನಗೆ ವಿಟಮಿನ್ ಡೆಫಿಷಿಯನ್ಸಿಗಳು, ಮಿನರಲ್ ಡೆಫಿಷಿಯನ್ಸಿಗಳು ಶುರು ಆಗುತ್ತೆ, ಕ್ರಾನಿಕ್ ಡಿಸೀಸ್ಗಳು ಶುರು ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ಗಳು ಶುರು ಆಗುತ್ತೆ. ಹಾರ್ಟ್ ಪ್ರಾಬ್ಲಮ್ಗಿಂತ ಅತಿ ಮುಖ್ಯವಾಗಿ ಲಿವರು ಮತ್ತೆ ಕಿಡ್ನಿಗಳು ಅದನ್ನು ಸೋಸಿ ಇವೆರಡು ಹಾಳಾಗತಕ್ಕಂಥದ್ದು ಕ್ರಿಯೆಗಳನ್ನು ಕಾಣಿಸ್ತೀವಿ. ನಾವು ಸಾಮಾನ್ಯವಾಗಿ ನಮ್ಮ ಹಳ್ಳಿ ಭಾಷೆಯಲ್ಲಿ ನೋಡೋದಿದ್ರು ಈ ಯಾರೋ ಸಿಕ್ಕಾಪಟ್ಟೆ ವರ್ಷದಿಂದ ಮದ್ಯಪಾನಿ ಆಗಿದ್ದವನಿಗೆ ಲಿವರ್ ಫೇಲ್ ಆಯ್ತಂತೆ. ಹೌದು, ತುಂಬಾ ಕೇಳಿರ್ತೀವಿ. ನೋಡಿ, ಯಾವುದೇ ನಾವು ಔಷಧಿಗಳನ್ನ ಅನ್ನವನ್ನು ಬಿಟ್ರೆ ಅನ್ನವನ್ನು ಕೂಡ ಜೀರ್ಣ ಮಾಡ್ಲಿಕ್ಕೆ ಲಿವರ್ ಪಿತ್ತಕೋಶ ಅನ್ನೋದು ಬೇಕೇ ಬೇಕು. ಪಿತ್ತಕೋಶದಿಂದ ಪಿತ್ತರಸ ಅನ್ನೋದು ಈಚೆ ಬಂದ್ರೇನೆ ಜೀರ್ಣ ಆಗುವಂಥದ್ದು. ಸೊ ಈ ಪಿತ್ತಕೋಶದಿಂದ ಪಿತ್ತರಸ ಅನ್ನೋದು ಒಂದೇ ರೀತಿಯಾದಂಥದ್ದೇ ಸುರಿಸ್ತಾನೆ ಇದ್ರೆ ಅದಕ್ಕೆ ತೊಂದರೆ ಆಗ್ತದೆ. ಜೊತೆಲಿ ಆಲ್ಕೋಹಾಲ್ ಅನ್ನೋದು ಮೆಟಬಾಲಿಸಮ್ ಆಗೋದು, ಅಂದ್ರೆ ಅದ್ರಲ್ಲಿ ಅದು ಜೀರ್ಣಕ್ರಿಯೆ ಅನ್ನೋದು ಬರೀ ಹೊಟ್ಟೆಯಲ್ಲಿ ಆಗಲ್ಲ, ಅದು ರಕ್ತಕ್ಕೆ ಹೀರ್ಕೊಂಡು ರಕ್ತದಿಂದ ಅದು ಲಿವರ್ ಅಲ್ಲಿ ಮೆಟಬಾಲಿಸಮ್ ಆಗೋದು. ಸೊ ಮದ್ಯಪಾನ ಅನ್ನೋದು ಲಿವರ್ ಅಲ್ಲಿ ಮೆಟಬಾಲಿಸಮ್ ಆಗೋದು, ಹೊಟ್ಟೆಯಲ್ಲಿ ಜೀರ್ಣ ಆಗಲ್ಲ. ಹೌದು, ಅದಕ್ಕೆ ರಕ್ತಕ್ಕೆ ಹೀರ್ಕೊಂಡ್ಬಿಡುತ್ತೆ, ಹೊಟ್ಟೆಯಿಂದ ರಕ್ತಕ್ಕೆ ಹೀರ್ಕೊಳ್ಳುತ್ತೆ, ರಕ್ತದಿಂದ ಅದು ಲಿವರ್ ಅಲ್ಲಿ ಅದರದ್ದು ಜೀರ್ಣಕ್ರಿಯೆ ಆಗುವಂಥದ್ದು. ಲಿವರು ಅದನ್ನ ಒಂದು ಮಟ್ಟ ತನಕ ಜೀರ್ಣ ಮಾಡ್ಲಿಕ್ಕೆ ಸಾಧ್ಯ ಉಂಟು. ನೀವು ಪ್ರತಿ ದಿವಸ ಅದಕ್ಕೆ ಅದೇ ರೀತಿಯಾದಂಥ ಸ್ಟ್ರೆಸ್ ಕೊಡ್ತಾ ಇದ್ರೆ ಲಿವರು ಹೊರಟೋಗ್ತದೆ. ಸಿರೋಸಿಸ್ ಆಗಿ, ಆಲ್ಕೋಹಾಲಿಕ್ ಸಿರೋಸಿಸ್ ಅಂತ ಆಗಿ, ಲಿವರ್ ಫೇಲ್ಯೂರ್ ಆಗಿ ಲಿವರ್ ಕೈ ಕೊಡುತ್ತೆ. ಲಿವರ್ ಒಂದ್ಸತಿ ಕೈ ಕೊಡ್ತು ಅಂದ್ರೆ ಒಂದು ಲಿವರ್ ಇನ್ನೊಂದ್ಸತಿ ಹೊಸ ಲಿವರ್ ಹಾಕಿಸ್ಬೋದು ಬೇರೆಯವ್ರ ದಾನಿಗಳಿಂದ, ತುಂಬಾ ಖರ್ಚು. ಎರಡನೇದು ಲಿವರು ನೀವು ಡ್ಯಾಮೇಜ್ ಆಗಕ್ಕೆ ಶುರು ಆದ್ರೆ ಅದನ್ನ ರಿವರ್ಸ್ ಮಾಡೋಂತಕ್ಕ ಚಾನ್ಸಸ್ ತುಂಬಾ ಕಷ್ಟ. ಸೊ ಹಾಗಾಗಿ ಇವುಗಳಿಂದ ದೂರ ಇರ್ತಕ್ಕಂಥದ್ದು ಒಳ್ಳೇದು. ಈಗ ನಾವು ಅವರು ಇದನ್ನ ಮಾತಾಡ್ತಾ ಇದ್ವಿ, ಏನೋ ಅಡ್ಡ ಪರಿಣಾಮಗಳು, ಏನೇನು ದೀರ್ಘಾವಧಿ ಅಡ್ಡ ಪರಿಣಾಮಗಳಲ್ಲಿ ಅವ್ರಿಗೆ ಆಗ್ತಕ್ಕಂಥ ಈ ಲಿವರ್ ಸಮಸ್ಯೆಗಳು, ಹಾರ್ಟ್, ಕುಡಿದು ದೈಹಿಕವಾದಂಥದ್ದು. ಮನೆಗಳಿಗೆ ಬಂತು ಅಂದ್ರೆ ಎಷ್ಟು ಮನೆಗಳು ಹಾಳಾಗಿಲ್ಲ ಕುಡಿದು ವ್ಯಸನಿಗಳಿಂದ. ಎಷ್ಟೋ ಮನೆಗಳು ಹಾಳಾಗಿದೆ, ಎಷ್ಟೋ ಜೀವನಗಳು ಹಾಳಾಗಿದೆ, ಸಂಸಾರಗಳು ಕೆಟ್ಟಿವೆ. ಎಷ್ಟರ ಮಟ್ಟಿಗೆ ಕುಡಿದು ಕೊಲೆಗಳು ಇವುಗಳನ್ನೆಲ್ಲ ಮಾಡಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳು ನಾವು ಪೇಪರ್ಗಳಲ್ಲಿ ನೋಡಿದ್ದೀವಿ. ಮೂರನೇದಾಗಿ ಸಾಮಾಜಿಕವಾಗಿ ನೀನು ಈ ಕುಡಿದು ರಸ್ತೆಗಳಲ್ಲಿ ಬಿದ್ದು ಒದ್ದಾಡಿರ್ತಕ್ಕಂಥದ್ದು ಸಮಾಜ ಯಾವತ್ತು ದೂರನೇ ಇಡೋದು. ಯಾರೇ ಇರಬಹುದು, ನೀವೇ ಇರಬಹುದು, ನಾನೇ ಇರಬಹುದು. ಕುಡಿದು ಬೀದಿಲೆಲ್ಲ ರಂಪ ಮಾಡಿದ್ರೆ ಯಾರು ನಮ್ಮನ್ನ ಹತ್ರಕ್ಕೆ ಸೇರ್ಸಲ್ಲ. ಇವನು ಕುಡ್ಕಪ್ಪ ಅಂತ ದೂರನೇ ಇಡ್ತಾರೆ ಹೊರತು ಯಾರು ನಿಮ್ಮ ಹತ್ರ ಕೊಡ್ಸ್ಕೊಂಡು ಬಾಪ ನೆನ್ನೆ ಕುಡಿದು ಬಿಟ್ಟಿದ್ದೆ, ಇವತ್ತು ನೀನು ಚೆನ್ನಾಗಿರೋ ಮಾತಾಡ್ಸೋ, ಇವತ್ತು ಅದೇ ಚಟನೆ, ಇವತ್ತು ಅದೇ ಬುದ್ಧಿನೇ ಮಾಡ್ತಾನೆ ಅಂತ ಅವನನ್ನು ದೂರವಾಗಿ ಇಡುತ್ತೆ. ಬರೀ ನಿನ್ನನ್ನು ಮಾತ್ರ ದೂರ ಇಡೋದಲ್ಲ, ಕೆಲವೊಂದ್ ಸರ್ತಿ ವಿಪರೀತ ಪರಿಸ್ಥಿತಿಗಳಲ್ಲಿ ನಿನ್ನ ಮನೆಯವ್ರನ್ನೂ ದೂರ ಇಡಕ್ಕೆ ಶುರು ಮಾಡ್ತಾರೆ. ಆ ರೀತಿಯಾದಂತಹ ಒಂದು ಅವಮಾನ, ಈ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನ ನಾವು ತುಂಬಾ ಮನೆಗಳಲ್ಲಿ ಕೇಳ್ಪಟ್ಟಿದ್ದೀವಿ, ನೋಡಿದೀವಿ. ಆಮೇಲೆ ಸರ್, ಸಾಮಾನ್ಯವಾಗಿ ಈಗ ಯಾರೋ ಒಬ್ಬರು ತುಂಬಾ ಕುಡಿತಾರೆ ಅಂತಂದ್ರೆ ಅವರಿಗೆ ಹೊಟ್ಟೆ ದಪ್ಪ ಇರೋದು, ಕೈಕಾಲೆಲ್ಲ ಕೃಶವಾಗಿರೋದು, ಅದನ್ನ ಹೇಳಿದ್ದು ನಾನು. ಎಷ್ಟೋ ಈ ಕುಡಿತದ ಮೇಲೆ ಚಟ ನಿಗಾ ಅನ್ನೋದು ಹೊರಟೋದಾಗ ನಿಮಗೆ ಆಹಾರದ ಮೇಲೆ ಆಸೆ ಹೊರಟೋಗ್ತದೆ. ಆ ಕುಡಿತದ ಮತ್ತೆ ಬೇಕಾಗ್ತದೆ. ಮೊದಲು ಸ್ವಲ್ಪಕ್ಕೆ ನಿನಗೆ ಆ ನಿಶೆ ಅನ್ನೋದು, ಆ ಅಮಲು ಅನ್ನೋದು ಸಿಗ್ತಾ ಇರತಕ್ಕಂಥದ್ದು. ಹೋಗ್ತಾ ಹೋಗ್ತಾ ನಿನಗೆ ಲೀಟರ್ ಗಟ್ಟಲೆ ಕುಡಿದ್ರು ಆ ಅಮಲು ಅನ್ನೋದು ಬೇಕಾಗಲ್ಲ. ಸೊ ಹಾಗಾಗಿ ನೀನು ಇವತ್ತು ಚಿಕ್ಕ ಲೋಟದಲ್ಲಿ ತೆಗೆದುಕೊಂಡು ನಾಳೆ ದೊಡ್ಡ ಲೋಟದಿಂದ ಬಾಟ್ಲಿಯಿಂದ ದೊಡ್ಡ ಬಾಟ್ಲಿಗಿಂತ ಹಲವಾರು ಬಾಟ್ಲಿಗಳು ಶುರು ಆಗುತ್ತೆ. ಸೊ ಹೀಗೆ ಕುಡ್ತಾ ಅನ್ನೋದು ನಿಮ್ಮನ್ನ ಸೆಳೆದುಕೊಂಡು ನಿಮ್ಮನ್ನ ಆ ವಿಷಕೂಪಕ್ಕೆ ಸಿಗಿಸ್ಕೊಳ್ತಾ ಅಂತ ಹೋಗೋದು. ಯಾವಾಗ ನೀನು ಆಹಾರ ಅನ್ನೋದು ಕಮ್ಮಿ ಮಾಡಕ್ ಶುರು ಮಾಡ್ತೀಯೋ ನಿನ್ನ ದೇಹ ಸ್ವಾಭಾವಿಕವಾಗಿ ಕೃಶವಾಗುತ್ತೆ. ಅದೇ ರೀತಿಯಾಗಿ ಲಿವರ್ ಅನ್ನೋದು ಹೆಚ್ಚಿಗೆ ಕೆಲಸ ಮಾಡ್ತಾ ಹೊಟ್ಟೆ ಊದ್ಕೊಳಕ್ ಶುರು ಮಾಡುತ್ತೆ. ಹಾಗಾಗಿ ತುಂಬಾ ಕೈಕಾಲ ಅನ್ನೋದು ಸಣ್ಣ ಆಗಿ ಹೊಟ್ಟೆ ಅನ್ನೋದು ಊದ್ಕೊಳ್ಳೋಂಥದ್ದು ಕಾಣಿಸುತ್ತದೆ ಕುಡಿತದಲ್ಲಿ ಸಹಜ ಅನ್ಕೊಂಡು. ಇದು ಓಕೆ ಅಂದ್ರೆ ನೀವೇ ಹೇಳ್ಬಿಟ್ಟು ಈಗ ಕುಡುಕನಿಗೆ ಆಗೋ ತೊಂದರೆಗಳು ಜೊತೆಗೆ ಸುತ್ತಮುತ್ತ ಇರೋರಿಗೆ ಆಗುವಂತಹ ತೊಂದರೆಗಳನ್ನು ಸಹಿತ ನೀವು ಹೇಳಿದ್ರಿ. ಈಗ ಇದೊಂದು ಅಂದ್ರೆ ಹೇಗಿದ್ರು ಇದು ಡಿಸ್ಕಸ್ ಮಾಡ್ತಾ ಇದೀವಿ ಅನ್ಕೊಂಡು, ಈಗ ಕುಡ್ತಾ ಅವ್ನು ಬಿಡಬೇಕು ಅಂತ ಒಬ್ಬ ಡಿಸೈಡ್ ಮಾಡಿದ್ರೆ ಅವನು ಯಾರನ್ನ ಕಾಣ್ಬೇಕು, ಎಲ್ಲಿಗೆ ಹೋಗ್ಬೇಕು? ಕುಡ್ತಾ ಅನ್ನೋದು ಬಿಡತಕ್ಕಂಥದ್ದು ಸುಲಭವೇ. ಮೊದಲನೇದು ನೀವು ಮಾನಸಿಕವಾಗಿ ನೀವು ದೃಢ ಆಗ್ಬೇಕು. ನಾನು ಬಿಟ್ಟೇ ಬಿಡ್ತೀನಿ, ಅದನ್ನ ಬಿಟ್ಟು ಬಾಳ್ತೀನಿ ಅನ್ನೋ ತೀರ್ಮಾನ ಮಾಡಬೇಕು. ಎಷ್ಟೋ ಮಾನಸಿಕ ಕೇಂದ್ರಗಳಿವೆ ಮತ್ತು ದುಶ್ಚಟ ನಿವಾರಣೆ ಮಾಡಿರ್ತಕ್ಕಂಥ ಎಷ್ಟೋ ಕ್ಷೇತ್ರಗಳಿವೆ, ಎಷ್ಟೋ ಆಸ್ಪತ್ರೆಗಳು ಅಥವಾ ಇದಕ್ಕೆ ಆದಂತ ಒಂದು ಕೌನ್ಸಿಲಿಂಗ್ ಸೆಂಟರ್ಸ್ಗಳು ಮತ್ತೆ ಡಿ ಅಡಿಕ್ಷನ್ ಸೆಂಟರ್ಸ್ಗಳು ತುಂಬಾ ಇವೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೊದಲು ನಿಮಗೆ ಔಷಧಿಗಳನ್ನ ಕೊಟ್ಟು ನಿಮ್ಮನ್ನ ಈ ಪರಿಣಾಮಗಳಿಂದ ಈಚೆ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ಈ ಔಷಧಿಗಳನ್ನು ಕೊಡ್ತಾ ಯಾವಾಗ ನಿಮ್ಗೆ ಈ
ಈ ಔಷಧಿಗಳ ಪರಿಣಾಮ ಅನ್ನೋದು ಕಾಣಿಸೋಕೆ ಶುರು ಆಗುತ್ತೋ ಒಂದು ದಿವಸ ಬೇಕು ಅಂತ ಕುಡಿಸಿ ತೋರಿಸ್ತಾರೆ. ನಿನಗೆ ಕುಡಿದ್ರೆ ಏನಾಗುತ್ತೆ ಅನ್ನೋದನ್ನ ತೋರಿಸ್ತಾರೆ, ಮತ್ತೆ ಕುಡಿದ್ರೆ ಏನಾಗುತ್ತೆ ಅಂತ ತೋರಿಸ್ತಾರೆ. ಆ ತೋರಿಸಿದಾಗ ಅವ್ರಿಗೆ ಆಗುವಂಥ ಯಾತನೆ ಹಿಂಸೆಗಳಿರೋದ್ರಿಂದ ಎಷ್ಟೋ ಜನ ಆ ಕುಡಿತ ಚಟಗಳ ಬೇಡಪ್ಪ ಇನ್ನ ಅಂತ ಹೊರಗಡೆ ಬಂದ್ಬಿಡ್ತಾರೆ. ಸೊ ಅದಕ್ಕೆ ಪರಿಣಾಮಕಾರಿ ಅಂತ ಔಷಧಿಗಳಿದೆ, ಕೌನ್ಸಿಲರ್ಗಳಿರ್ತಾರೆ, ಮತ್ತೆ ಅದಕ್ಕೆ ಆದಂಥ ನಿರ್ದಿಷ್ಟ ಔಷಧಿಗಳನ್ನ ಕೊಟ್ಟು ಇವುಗಳಿಂದ ಮುಕ್ತಿ ಮಾಡಲಿಕ್ಕೆ ಎಷ್ಟೋ ಕೇಂದ್ರಗಳಿವೆ. ನಿಮ್ಯಾನ್ಸಲ್ಲಿ ಸೆಂಟರ್ಗಳಿದೆ, ಸ್ಪಂದನ ಹಾಸ್ಪಿಟಲ್ ಇದೆ ಬೆಂಗಳೂರಲ್ಲಿ, ಶಿವಮೊಗ್ಗದಲ್ಲಿ ಒಳ್ಳೆ ಸೆಂಟರ್ಗಳಿವೆ, ಮೈಸೂರಲ್ಲಿ ಸೆಂಟರ್ಗಳಿದೆ. ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಊರುಗಳಲ್ಲೂ ಈ ರೀತಿಯಾದಂಥ ಒಳ್ಳೆ ಡಿ ಅಡಿಕ್ಷನ್ ಸೆಂಟರ್ಗಳಿದಾವೆ. ನಾವು ಆಮೇಲೆ ಇದೊಂದು ಪ್ರಶ್ನೆ, ಈಗ ಯಾರೋ ಬಿಟ್ಟಿರ್ತಾರೆ, ಅವರು ಸಿಕ್ಕಾಪಟ್ಟೆ ಕುಡಿತ ಚಟಕ್ಕೆ ಒಳಗಾಳದವರು ಮದ್ಯಪಾನಕ್ಕೆ ಬಿಟ್ಟವರು 4-5 ವರ್ಷ ಆದ್ಮೇಲೆ ಮತ್ತೆ ವಾಪಸ್ ಶುರು ಮಾಡ್ಬಿಡ್ತಾರೆ. ಎಷ್ಟೋ ಜನ ಮಾಡ್ತಾರೆ. ಯಾಕೆ ಈ ರೀತಿಯಾದಂಥ ಡಿ ಅಡಿಕ್ಷನ್ಸ್ಗಳು ಫೇಲ್ ಆಗೋದು ಅಂದ್ರೆ, ಅವಾಗಲೇ ಹೇಳಿದಾಗೆ ಮೊದಲು ಮನಸ್ಸನ್ನ ನಾವು ಕುಡಿಯಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ ಮೇಲೆ ಮತ್ತೆ ಮುಟ್ಲಿಕ್ಕೆ ಹೋಗ್ಬಾರ್ದು, ಆ ಕಡೆ ದಿಕ್ಕಿಗೆ ತಲೆ ಹಾಕಿ ಕೂತ್ಕೋಬಾರ್ದು. ಆ ರೀತಿಯಾದಂಥ ಒಂದು ದೃಢ ಸಂಕಲ್ಪದಿಂದ ಮಾಡಿದ್ರೆ ನೀನು ಡಿ ಅಡಿಕ್ಷನ್ ಸೆಂಟರ್ಗಳೇ ಬೇಕಾಗಲ್ಲ, ಸೈಕಾಟ್ರಿಸ್ಟ್ ಕೌನ್ಸಿಲರ್ಗಳು ಬೇಕಾಗಲ್ಲ. ನಿನ್ನ ತೀರ್ಮಾನವೇ ಅತಿ ಮುಖ್ಯ. ಬಿಡಲಿಕ್ಕೂ ನಿನ್ನ ತೀರ್ಮಾನವೇ, ಮತ್ತೆ ಶುರು ಮಾಡ್ಕೊಳ್ಳಿಕ್ಕೂ ನಿನ್ನದೇ ತೀರ್ಮಾನ. ಸೊ ಹಾಗಾಗಿ ಎಷ್ಟೋ ಜನ ಈ ರೀತಿಯಾದಂಥ ದುಷ್ಪರಿಣಾಮಗಳು ಹೊರಟೋಗ್ತಾರೆ. ಯಾವಾಗ್ಲೂ ಅಷ್ಟೇ, ನಾವು ಕೌನ್ಸಿಲರ್ಗಳು ಅಷ್ಟೇ, ಕೌನ್ಸಿಲರ್ಗಳು ಸಹಾಯ ತಗೊಳ್ಳದೆ ಮೊದಲು ಕುಡಿತ ಕಲ್ತಿದ್ದವನು ಈಗ ಕುಡಿತವನ್ನು ಬಿಟ್ಟಿರ್ತಾನಲ್ವಾ, ಅವನು ಉದಾಹರಣೆಗಳನ್ನ ಅವನ ಮಾತುಗಳನ್ನ ಹೇಳ್ಸೇನೆ ಎಷ್ಟೋ ಜನಕ್ಕೆ ಕುಡಿತವನ್ನು ಬಿಡಿಸ್ಲಿಕ್ಕೆ ಸಹಾಯ ಮಾಡ್ತೀರಾ ಸರ್. ಇದು ಒಂದು ಮದ್ಯಪಾನದ ಬಗ್ಗೆ ಆಯ್ತು. ಈಗ ಇತ್ತೀಚೆಗೆ ಅಂತ ನೋಡಿದ್ರೆ ಧೂಮಪಾನದ ಬಗ್ಗೆನೂ ನೀವು ಎಲ್ಲ ಈಗ ಬೆಂಗಳೂರಲ್ಲಂತೂ ಬಂದಾಗ ನಾವೇ ತುಂಬಾ ನೋಡ್ತೀವಿ. ಎಲ್ಲರೂ ಬೆಂಗಳೂರು ಅಂತಲ್ಲ, ಎಲ್ಲಾ ಊರುಗಳಲ್ಲೂ ತುಂಬಾ ಪ್ರಸಾಮಾನ್ಯವಾದಂತ ಸಂಗತಿ ಆಗ್ಬಿಟ್ಟಿದೆ. ಸಿಗರೇಟ್ ಇರ್ಬೋದು, ಈ ಗಾಂಜಾ ಸೇದೋದಿರ್ಬೋದು, ಆ ತರದ್ದು ಬಹಳ ಆಗ್ತಾ ಇದಾವೆ. ಸೊ ಈ ಧೂಮಪಾನದಲ್ಲೇ ಇದನ್ನ ಬಂತಂದ್ರೆ ಯಾವುದನ್ನ ಧೂಮಪಾನ ಅಂತ ಕನ್ಸಿಡರ್ ಮಾಡೋದು? ನೋಡಿ, ಹೊಗೆ ಬರ್ತಕ್ಕಂತ ಪ್ರತಿಯೊಂದು ಧೂಮಪಾನವೇ. ಹೊಗೆಯನ್ನ ಸೇವನೆ ಮಾಡಿ ಶ್ವಾಸಕೋಶಕ್ಕೆ ಕೊಟ್ಟು ಶ್ವಾಸಕೋಶದಿಂದ ಹೊಗೆಯನ್ನ ಹೊರಗೆ ಬಿಡೋದು ಯಾವುದೇ, ಅಂದ್ರೆ ನಾವು ಉಚ್ಛ್ವಾಸ ನಿಶ್ವಾಸದಲ್ಲಿ ಏನ್ ತೆಗೆದುಕೊಳ್ತೇವೆ ಅವೆಲ್ಲ ಧೂಮಪಾನಗಳೇ. ತಿನ್ನುವಂತ ತಂಬಾಕುಗಳು ಬೇರೆ, ಅದನ್ನ ಸೇವನೆ ತಂಬಾಕುಗಳು ಅವು ಬೇರೆ. ಇದು ಸೇದುವಂತ ತಂಬಾಕು, ಅದು ತಿನ್ನುವಂತ ತಂಬಾಕು. ಒಂದು ಚಿವೇಬಲ್ ಟೊಬ್ಯಾಕೋ, ಒಂದು ಸ್ಮೋಕಿಂಗ್ ಟೊಬ್ಯಾಕೋ. ಸೊ ಈ ಸ್ಮೋಕಿಂಗ್ ಟೊಬ್ಯಾಕೋ ಅಂತ ಬಂದಾಗ ನಾವು ವಿತ್ ಫಿಲ್ಟರ್ ವಿತೌಟ್ ಫಿಲ್ಟರ್ ಬಳಸೋದು. ಬೀಡಿ ಇವೆಲ್ಲ ಫಿಲ್ಟರ್ ಇಲ್ಲದೆ ಇರ್ತಕ್ಕಂಥದ್ದು. ಸಿಗರೇಟು ಇವೆಲ್ಲನೂ ಫಿಲ್ಟರ್ ಇರ್ತಕ್ಕಂಥದ್ದು. ಎರಡಕ್ಕೂ ವ್ಯತ್ಯಾಸ ಏನು ಅಂತಂದ್ರೆ, ಒಂದು ಕಾರ್ಬನ್ ಮೊನಾಕ್ಸೈಡ್ ಅನ್ನ ಕೊಡ್ತಕ್ಕಂಥ ಪ್ರಮಾಣ ವ್ಯತ್ಯಾಸ ಆಗ್ತದೆ. ಒಂದು ಮತ್ತೆ ಪಾರ್ಟಿಕಲ್ಸ್, ಈ ಸುಟ್ಟಂತ ಪಾರ್ಟಿಕಲ್ಸ್ ಗಳನ್ನ ಈ ಫಿಲ್ಟರ್ ಅನ್ನೋದು ಫಿಲ್ಟರ್ ಮಾಡ್ಬಿಟ್ಟು ಕೊಡ್ತದೆ. ಬೀಡಿಗಳಲ್ಲಿ ನೇರವಾಗಿ ಹಾಗೇನೆ ಶ್ವಾಸಕೋಶಕ್ಕೆ ಹೋಗುತ್ತೆ. ಎರಡು ಕೆಟ್ಟದ್ದೇ, ಎರಡು ಏನು ಒಳ್ಳೇದಲ್ಲ, ಎರಡು ಕೆಟ್ಟದೆ. ಮದ್ಯಪಾನದಲ್ಲಿ ಹೇಳಿದ್ರು ಹಾಗೆ ಎಲ್ಲವೂ ಕೆಟ್ಟದ್ದೇ. ಇದ್ರ ವ್ಯತ್ಯಾಸ ಏನಾಗುತ್ತೆ ಅಂದ್ರೆ, ಈ ಬೀಡಿ ಸೇದೋನ್ಗೆ ಮುಂದಕ್ಕೆ ಲಂಗ್ ಕ್ಯಾನ್ಸರ್ ಬಂದ್ರೆ ಅವನಿಗೆ ಸ್ಕ್ವಾಮಸ್ ಸೆಲ್ ಅನ್ನೋ ಕಾರ್ಸಿನೋಮಾ ಬರುತ್ತೆ. ಈ ಫಿಲ್ಟರ್ ಹಾಕೊಂಡು ಸೇದೋರ್ಗೆ ಅಡಿನೋಕಾರ್ಸಿನೋಮಾ ಬರುತ್ತೆ. ಇಷ್ಟೇ ವ್ಯತ್ಯಾಸ. ಎರಡು ಕ್ಯಾನ್ಸರೇ, ಇಬ್ರಿಗೂ ಬರೋದೇ ಕ್ಯಾನ್ಸರೇ, ಸರಿನಾ? ಇವನ್ಗೆ ಅಡಿನೋಕಾರ್ಸಿನೋಮಾ ಅನ್ನೋ ಕ್ಯಾನ್ಸರ್ ಬರುತ್ತೆ, ಅವನಿಗೆ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ, ಬೀಡಿ ಸೇದೋನ್ಗೆ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅನ್ನೋದು ಬರುತ್ತೆ ಅಷ್ಟೇ. ಅದು ಬಿಟ್ರೆ ಬೇರೆ ಏನೇನು ಇಲ್ಲ. ಈ ಏನಕ್ಕೆ ಈ ಚಟಕ್ ಸಿಗಾಕೊಳ್ತಾರೆ ಅಂದ್ರೆ, ಈ ಬೀಡಿ ಅಥವಾ ಸಿಗರೇಟ್ ಅಥವಾ ತಂಬಾಕುನಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರ್ತದೆ. ನಿಕೋಟಿನ್ ಅನ್ನೋದು ನೇರವಾಗಿ ಕ್ಯಾನ್ಸರ್ ಜನಕ ಅಲ್ಲ. ನಿಕೋಟಿನ್ ಅನ್ನೋದು ಬರೀ ಅಡಿಕ್ಟಿವ್ ಫೀಚರ್ ಮಾತ್ರ. ನಿಕೋಟಿನ್ ಅನ್ನೋದು ಅಡಿಕ್ಟಿವ್ ಫೀಚರ್. ಈ ನಿಕೋಟಿನ್ ಅನ್ನ ಸೇರಿ ಆ ನಿಕೋಟಿನ್ ಅನ್ನೋ ಅಂಶ ಯಾವಾಗ ರಕ್ತದಲ್ಲಿ ಕಮ್ಮಿ ಆಗುತ್ತೋ ಈ ಸಿಗರೆಟ್ ಸೇದೋ ಕ್ರೇವಿಂಗ್ ಶುರು ಆಗುತ್ತೆ, ಅವ್ರಿಗೆ ಬೇಕು ಅನ್ಸಕ್ ಶುರು ಆಗುತ್ತೆ. ಕೆಲವೊಬ್ಬರಿಗೆ 10 ನಿಮಿಷಕ್ಕೆ ಆ ಕ್ರೇವಿಂಗ್ ಶುರು ಆಗೋದು, ಕೆಲವರು 1 ಗಂಟೆಗೆ ಶುರು ಆಗ್ಬೋದು. 1 ಗಂಟೆಗೆ ಶುರು ಆಗ್ತಾನು ಸೇತಾ ಅವ್ನು 10 ನಿಮಿಷಕ್ಕೆ ಬರ್ತಾನೆ, 10 ನಿಮಿಷಕ್ಕೆ ಬಂದ್ಬಿಡ್ತಾನೆ. ಬಹಳಷ್ಟು ಜನರು ಅವರ ಚೈನ್ ಸ್ಮೋಕರ್ಸ್ ಗಳಾಗ ಹೇಗಿದೆ ಅಂತಂದ್ರೆ, ಬಹಳಷ್ಟು ಜನರಿಗೆ ಅಂತಂದ್ರೆ ಊಟ ಮಾಡೋಕ್ಕಿಂತ ಮುಂಚೆ ಸಿಗರೇಟ್ ಬೇಕು, ಟೈಲೆಟ್ಗೆ ಹೋಗಿಂತ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ನಿಕೋಟಿನ್ ಕ್ರೇವಿಂಗು. ಎಷ್ಟೋ ಜನಕ್ಕೆ ನಿಕೋಟಿನ್ ಕ್ರೇವಿಂಗ್ ಪೀಕು, ಅವರು ಸ್ಮೋಕ್ ಮಾಡ್ಲಿಲ್ಲ ಅಂದ್ರೆ ಬೆಳಗ್ಗೆ ಅವರಿಗೆ ಸಂಡಾಸಿನ ಕ್ರಿಯೆ ಆಗೋಲ್ಲ. ಹೌದು, ಅದು ಅವ್ರಿಗೆ ಅದು ಬೇಕೇ ಬೇಕು. ಅದು ನಿಕೋಟಿನ್ ಅನ್ನೋದು ಸೇರಿದಾಗ್ಲೇನೆ ಅವ್ರಿಗೆ ಸ್ಮೂತ್ ಮಸಲ್ಸ್ ಅಂತ ಇರುತ್ತೆ. ಆ ಮಸಲ್ಸ್ ರಿಲ್ಯಾಕ್ಸ್ ಆಗೋದು. ಆ ರಿಲ್ಯಾಕ್ಸ್ ಆದಾಗ್ಲೇನೆ ಅವ್ರಿಗೆ ಮೋಷನ್ ಅನ್ನೋದು ಪಾಸ್ ಆಗುವಂಥದ್ದು. ಈ ರೀತಿಯಾದಂಥ ಅಷ್ಟರ ಮಟ್ಟಿನ ತನಕ ಅಡಿಕ್ಷನ್ ಹೋಗ್ಲಿಕ್ಕೆ ಸಾಧ್ಯ ಉಂಟು. ಈ ನಿಕೋಟಿನ್ ಅನ್ನೋದು ನೇರವಾಗಿ ಕ್ಯಾನ್ಸರ್ ಜನಕ ಅಲ್ಲ. ಆದ್ರೆ ತಂಬಾಕು ಏನ್ ಮಾಡುತ್ತೆ, ನಮ್ಮ ಸುತ್ತಲಿನ ಪರಿಸರದಲ್ಲಿ ಇರ್ತಕ್ಕಂತಹ ಎಲ್ಲಾ ಕೆಟ್ಟ ಅಂಶಗಳನ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ, ಎಲ್ಲ ಹಿಡ್ಕೊಂಡ್ಬಿಡುತ್ತೆ. ಅದು ಆಲ್ಡಿಹೈಡ್ಸ್, ಪೇಂಟ್ ಹೊಡಿತೀವಲ್ಲ ಆಲ್ಡಿಹೈಡ್ಸು, ರೋಡ್ಗೆ ಹಾಕ್ತೀವಲ್ಲ ಟಾರ್ನ ಅಂಶಗಳು, ಪೇಂಟ್ನ ಅಂಶಗಳು, ಮತ್ತೆ ಈ ನೈಲ್ ಪಾಲಿಶ್ ಹಾಕ್ತೀವಲ್ಲ ಆಲ್ಡಿಹೈಡ್ಸ್ ಅಂತ, ಆ ಆಲ್ಡಿಹೈಡ್ಸು, ಅಸಿಟೋನ್ಸ್ಗಳು, ಇವೆಲ್ಲವನ್ನು ಅದು ತಂಬಾಕಿನ ಎಲೆಗಳು ಹೀರ್ಕೊಂಡು ಒಳಗೆ ಸ್ಟೋರ್ ಮಾಡ್ಕೊಂಡ್ಬಿಡುತ್ತೆ.
ಸ್ಟೋರ್ ಮಾಡ್ಕೊಂಡು ಮಾಡ್ಕೊಳತ್ತೆ. ಯಾವಾಗ ಈ ಬೆಂಕಿಯ ಕಿಡಿಯನ್ನ ಅಂಟಿಸಿ ಅವನ್ನ ಸೇದಕ್ಕೆ ಶುರು ಮಾಡ್ತೀವೋ ಸಾಮಾನ್ಯವಾಗಿ ಅದು 600 ಡಿಗ್ರಿ 700 ಡಿಗ್ರಿ ಅಷ್ಟು ಹೀಟಲ್ಲಿ ಜನರೇಟ್ ಆಗುತ್ತೆ. ಆ ಹೀಟ್ ಜನರೇಟ್ ಆದಾಗ ಈ ಎಲ್ಲ ಕೆಟ್ಟ ಅಂಶಗಳು ಹೊಗೆ ಮುಖಾಂತರ ಸೇರ್ಕೊಂಡು ಹೊಗೆ ಮುಖಾಂತರ ದೇಹದ ಒಳಕ್ಕೆ ಹೋಗಿ ಕೂತ್ಕೊಂಡು ಅದಕ್ಕೆ ಆದಂತ ದುಷ್ಪರಿಣಾಮಗಳನ್ನ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ನಾರಾಯಣ ಹೆಲ್ತ್ ಎಲ್ಲ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ. ಹೃದ್ರೋಗದ ಚಿಕಿತ್ಸೆ ಮತ್ತು ಸಮಗ್ರ ಆರೈಕೆ, 35ಕ್ಕೂ ಹೆಚ್ಚು ಸೂಪರ್ ಸ್ಪೆಷಾಲಿಟಿಗಳು, ಕ್ಯಾನ್ಸರ್ ಹಾಗೂ ಅಸ್ಥಿಮಜ್ಜೆ ವಿಭಾಗ, ಮಂಡಿ, ಕೀಲು, ಬೆನ್ನುಹುರಿ ಮತ್ತು ಟ್ರಾಮಾ ಚಿಕಿತ್ಸೆಗೆ ಶ್ರೇಷ್ಠತಾ ಕೇಂದ್ರ, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೇವೆ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಅಪೋಲೋ ಆಯುರ್ವೇದ ದೇಶದ ಅತಿ ದೊಡ್ಡ ಆಯುರ್ವೇದ ಆಸ್ಪತ್ರೆ ಸರಣಿ. ಗುಣಮಟ್ಟಕ್ಕಾಗಿನ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಏಕೈಕ ಆಯುರ್ವೇದ ಸಂಸ್ಥೆ. ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟಿಪಿಎಗಳಿಂದ ಕ್ಯಾಶ್ಲೆಸ್ ಸೌಲಭ್ಯ. ಸುಲಭಕ್ಕೆ ವಾಸಿಯಾಗದ ಬಹುರೋಗ ಪೀಡಿತರಿಗೆ ಶುದ್ಧ ಆಯುರ್ವೇದ ಚಿಕಿತ್ಸೆ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ಅಪೋಲೋ ಆಯುರ್ವೇದ. ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ. ವಿಶ್ವದ ಅತ್ಯುತ್ತಮ ರೇಡಿಯೋಥೆರಪಿ ಈಗ ದಾವಣಗೆರೆಯಲ್ಲಿ. ಮೆಡಿಕಲ್, ರೇಡಿಯೇಷನ್ ಮತ್ತು ಸರ್ಜಿಕಲ್ ಆಂಕಾಲಜಿ ವಿಭಾಗಗಳೊಂದಿಗೆ ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ, ಗರ್ಭಕೋಶ ಕ್ಯಾನ್ಸರ್ ತಡೆಗೆ ವ್ಯಾಕ್ಸಿನ್, ತ್ವರಿತ ಚಿಕಿತ್ಸೆ, ವ್ಯಕ್ತಿಗತ ಆರೈಕೆ, ಎಲ್ಲ ಆರೋಗ್ಯ ವಿಮಾ ಸೌಲಭ್ಯ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಆದ್ಯತೆಯ ಉಪಚಾರ ಮತ್ತು ಆಕರ್ಷಕ ಡಿಸ್ಕೌಂಟ್. ಕಳೆದ 2 ವರ್ಷಗಳಿಂದ ಕರ್ನಾಟಕದ ಆರೋಗ್ಯ ಸೇವೆಯಲ್ಲಿ ವಿಶ್ವಾರಾಧ್ಯ. ಧೂಮಪಾನಕ್ಕೆ ಬಂದರೆ ಈಗ ತಕ್ಷಣವಾಗಿ ಆಗುವಂತಹ ತೊಂದರೆಗಳು ಮೊದಲನೇದೇ ವಾಸನೆ. ನೀನು ಪಕ್ಕದಲ್ಲಿರ್ತಕ್ಕಂಥವ್ನು ಸಿಗರೇಟ್ ಸೇದ್ತಾ ಇದ್ರೆ ನೀನ್ ಸಿಗರೇಟ್ ಸೇದಿಲ್ಲ ಅಂದ್ರೆ ಆ ವಾಸನೆ ನಿನ್ಗೆ ಇಷ್ಟ ಆಗಕ್ಕೆ ಸಾಧ್ಯವೇ ಇಲ್ಲ. ಸರಿನಾ? ಎರಡನೇದು ನಿನಗೇನೆ ನಿನ್ನ ದೇಹಕ್ಕೆ ಒಂದು ವಾಸನೆ ಶುರು ಆಗುತ್ತೆ. ಎರಡನೇದು ನಿನಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂಥರ ವಿಚಿತ್ರವಾದಂತ ಫೀಲಿಂಗು, ಊಟದಲ್ಲಿ ಟೇಸ್ಟ್ ಕಮ್ಮಿ ಆಗುವಂತ ಇವೆಲ್ಲ ಕಾಣಿಸ್ಕೊಳತ್ತೆ. ಆದ್ರೆ ನೀನು ಈ ನಿಕೋಟಿನ್ ಅನ್ನೋದು ಅದರ ಆಸೆಯನ್ನ ತೋರಿಸಿ ಇವೆಲ್ಲವನ್ನು ಮೀರಿ ಬೆಳೆಸಿಸ್ಬಿಡುತ್ತೆ. ಇವು ತಕ್ಷಣವಾದಂತ ಪರಿಣಾಮಗಳು. ದೀರ್ಘಾವಧಿ ಪರಿಣಾಮಗಳು ಅಂದ್ರೆ ಕೊನೆಯದ ಕ್ಯಾನ್ಸರ್ಗಿಂತ ಮುಂಚೆ ತುಂಬಾ ಚೇಂಜಸ್ಗಳಾಗತ್ತೆ. ರಕ್ತನಾಳದ ಸಾಂದ್ರತೆಗಳು ಕಮ್ಮಿ ಆಗುತ್ತೆ, ರಕ್ತನಾಳದ ಅಗಲ ಕಮ್ಮಿ ಆಗುತ್ತೆ. ಅದರಲ್ಲೆಲ್ಲ ಹೋಗಿ ನಾವು ಹೇಗೆ ಹೊಲೆಯನ್ನು ಅಂಟಿಸಿದ್ರೆ ಆ ಪೈಪ್ಗಳಲ್ಲಿ ಹೇಗೆ ಆ ಕುಟ್ಟೆ ಅನ್ನೋದು ಕೂತ್ಕೊಳ್ಳುತ್ತೆ, ಆ ಕಪ್ಪು ಅಂಶಗಳು ಕೂತ್ಕೊಳ್ಳುತ್ತೋ ಅದೇ ರೀತಿ ಅಂತ ಮನುಷ್ಯನ ದೇಹದ ಒಳಗೂ ಕೂಡ ಹೋಗ್ಬಿಟ್ಟು ಇವೆಲ್ಲ ಕೂತ್ಕೊಳ್ಳುತ್ತೆ. ರಕ್ತನಾಳದಲ್ಲಿ ಕೂಡೋದಕ್ಕೆ ಮುಂಚೆ ಅದು ಹೋಗಿ ಶ್ವಾಸಕೋಶ ಕೂತ್ಕೊಳ್ಳುತ್ತೆ. ಮೊದಲೇ ನಾವು ಹೌದು, ಖಂಡಿತ ಅದು ಸತ್ಯವೇ, ಅದು ಸುಳ್ಳಲ್ಲ. ಅದು ಮನುಷ್ಯ ಮೊದಲೇ ನಾವು ಇವತ್ತಿನ ಈ ಪೆಟ್ರೋಲು ಮತ್ತೆ ಡೀಸೆಲ್ಗಳ ವಾಹನಗಳ ಜೊತೆ ಬದುಕ್ತಾ ಇರ್ತಕ್ಕಂಥ ಮನುಷ್ಯನಿಗೆ ನಗರ ಜೀವಿಗಳಲ್ಲಿ ಸಾಮಾನ್ಯವಾಗಿ ನಮ್ಮ ಲಂಗ್ಸು ಕೆಂಪಗಿರ್ಬೇಕು, ಕೆಂಪಿಗೆ ಪಿಂಕಿಶ್ ಕಲರ್ ಇರಬೇಕು. ಒಂದು ರೋಜಾ ಹೂ ಯಾವ ಲೈಟ್ ಪಿಂಕ್ ಕಲರ್ ಇರ್ತದೆ ಆ ಕಲರ್ಗೆ ಇರಬೇಕು ಮನುಷ್ಯನ ಶ್ವಾಸಕೋಶ. ಆದರೆ ನಮ್ಮ ಶ್ವಾಸಕೋಶಗಳೆಲ್ಲ ಆಗ್ಲೇ ತೆಳು ಕಪ್ಪು ಬಣ್ಣಕ್ಕೆ ಬಂದ್ಬಿಟ್ಟಿರ್ತದೆ. ಸಿಗರೇಟ್ ಸೇದೋನಿಗೆ ಕಡು ಕಪ್ಪು ಬಣ್ಣಕ್ಕೆ ಶುರು ಆಗುತ್ತೆ. ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತಾರ ನಿನ್ನ ದೇಹದಲ್ಲಿ ಎಷ್ಟು ಟಾರ್ ಇದೆ ಅಂತ, ಅದು ಸತ್ಯವೇ. ಅಷ್ಟು ಟಾರ್ ಮನುಷ್ಯನ ದೇಹದಲ್ಲಿ ಸೇರ್ಕೊಳತ್ತೆ. ಸೊ ಈ ಯಾವುದೇ ಒಬ್ಬ ಮನುಷ್ಯ ನಾನು ಸಿಗರೇಟ್ ಸೇವನೆಯನ್ನ ದೂರ ಆಗ್ತೀನಿ ಅಂತ ತೀರ್ಮಾನ ಮಾಡಿದ್ರೆ, ಇವತ್ತು ಅವನು ನಿನ್ಸಿದ್ರೆ ಅವನ ಲಂಗ್ಸು ಸಿಗರೇಟ್ ಸೇದ್ದೇ ಇರೋ ಲಂಗ್ಸ್ ತನಕ ಬರಬೇಕು ಅಂದ್ರೆ 5 ರಿಂದ 7 ವರ್ಷಗಳ ಬೇಕು. 5 ರಿಂದ 7 ವರ್ಷ. ಸೊ ನೀನ್ ಇವತ್ತು ಸಿಗರೇಟ್ ಸೇದೋದು ನಿನ್ಸಿದ್ರೆ ಎಷ್ಟು ವರ್ಷ ಆದ್ರೂ ಸೇದ್ಲಿ, ಇವತ್ತು ನೀನ್ ಸಿಗರೇಟ್ ಸೇದೋದು ಇವತ್ತು ನಿನ್ಸಿದ್ರೆ ನಿನ್ನ ಸಿಗರೇಟ್ ಸೇದನೆಯ ಪರಿಣಾಮಗಳಿಂದ ದೂರ ಹೋಗಬೇಕು, ನಿನ್ನ ಶ್ವಾಸಕೋಶ ನಾರ್ಮಲ್ಸಿ ಬರಬೇಕು ಅಂದ್ರೆ 5 ರಿಂದ 7 ವರ್ಷಗಳ ಬೇಕು. 7 ಮತ್ತೆ ಸಿಗರೇಟ್ ಸೇದಕ್ ಶುರು ಮಾಡಿದ್ರೆ ಹೋಯ್ತದೆ. ಸೊ ಇದು ಒಂದು ತೊಂದರೆ. ನೀವು ಹೇಳಿದ್ರೆ ರಕ್ತನಾಳಗಳು ನಿಜವಾಗಿ ಸಣ್ಣದಾಗುತ್ತೆ, ಸಾಂದ್ರತೆ ಕಮ್ಮಿ ಆಗುತ್ತೆ. ಸಾಂದ್ರತೆ ಕಮ್ಮಿ ಆಗ್ತಿದ್ದಂಗೆನೆ ರಿವರ್ಸ್ ಹಾರ್ಟ್ ಜೋರಕ್ಕೆ ಪಂಪ್ ಮಾಡಬೇಕು. ಹಾರ್ಟ್ ಜೋರಕ್ಕೆ ಪಂಪ್ ಮಾಡ್ಬೇಕಾದ್ರಿಂದ BP ಜಾಸ್ತಿ ಆಗುತ್ತೆ. BP ಜಾಸ್ತಿ ಆಗೋದ್ರಿಂದ ಅದರದೇ ಆದಂತಹ ಹಾರ್ಟ್ ಪ್ರಾಬ್ಲಮ್ಗಳು. ಸರಿನಾ? ಅದ್ರ ಎಲ್ಲದಕ್ಕೂ ಮುಖ್ಯ
ಇದೇ ರೀತಿಯಾದಂಥ ಸಾಂದ್ರತೆ, ರಕ್ತನಾಳದ ಸಾಂದ್ರತೆ ಕಮ್ಮಿ ಆಗೋದು ಬ್ರೈನಲ್ಲಿ ಆಗೋಕೆ ಶುರು ಆಗುತ್ತೆ. ಆವಾಗ ಬ್ರೈನಲ್ಲಿ ಏನಾಗುತ್ತೆ, BP ಜಾಸ್ತಿ ಆಗ್ತಿದ್ದಂಗೆನೆ ಹೊಡ್ಕೊಂಡ್ಬಿಡುತ್ತೆ, ಅದು ತಡ್ಕೊಳಕ್ಕಾಗಲ್ಲ. ಅದು ಮಸ್ಕ್ಯುಲರ್ ಇರ್ತಕ್ಕಂಥದ್ದು, ಸಾಫ್ಟ್ ಆಗಿ ಮಸ್ಕ್ಯುಲರ್ ಇರ್ತಕ್ಕಂಥದ್ದು ಗಡ್ಸಾಗೋಕೆ ಶುರು ಆಗುತ್ತೆ. ಗಡ್ಸಾಗೋದು ಒಂದ್ಸತಿ ಯಾವಾಗ್ಲಾದ್ರು ಪ್ರೆಷರ್ ಜಾಸ್ತಿ ಆದಾಗ ಹೊಡ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಅದು ಬಲೂನಿಂಗ್ ಕೆಪಾಸಿಟಿ, ಆ ರಬ್ಬರಿಶ್ ಫೀಲಿಂಗ್ ಹೊಟ್ಟೋಗ್ಬಿಡುತ್ತೆ. ರಬ್ಬರ್ ತರ ಹಿಂಜ್ಗಳಲ್ಲ, ಗಟ್ಟಿಗಾಗ್ಬಿಡುತ್ತೆ, ನಳಕೆ ಹೊಡೆದೋಗುತ್ತೆ. ನಳಕೆ ಹೊಡೆದೋದಾಗ ಏನಾಗುತ್ತೆ, ಒಳಗೆ ರಕ್ತಸ್ರಾವ ಆಗಿ ಬ್ರೈನ್ ಡ್ಯಾಮೇಜ್ ಆಗಕ್ಕೆ ಶುರು ಆಗುತ್ತೆ. ಸರ್, ಇವೆಲ್ಲವೂ ಪರಿಣಾಮಗಳು. ಅವನ್ನ ಈಗ ನಾವು ಧೂಮಪಾನ ಮಾಡಿದ್ರೆ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಆಗತ್ತೆ ಅನ್ನೋದು ಕೊನೆಯ ಹಂತ. ಅದು ಒಂದು ಇದು. ಅದಲ್ಲದೆ ಇವೆಲ್ಲ ಖಂಡಿತವಾಗ್ಲೂ ಆಗುವಂತವು. ರಕ್ತನಾಳದ ಸಾಂದ್ರತೆ ಪ್ರತಿಯೊಬ್ರು ಕಮ್ಮಿ ಆಗೇ ಆಗತ್ತೆ. BP ಅನ್ನೋದು ಬಂದೇ ಬರುತ್ತೆ, ಖಂಡಿತ. ಹೌದು, ಸ್ಪರ್ಮ್ ಕೌಂಟ್ ಕೂಡ ಕಮ್ಮಿ ಆಗತ್ತೆ. ಹೆಣ್ಣು ಮಕ್ಕಳಲ್ಲೂ ಕೂಡ ಇವಾಗ ಧೂಮಪಾನ ಜಾಸ್ತಿ ಆಗ್ತಾ ಇರೋದು ನೋಡ್ತಾ ಇರೋದ್ರಿಂದ ಹೆಣ್ಣು ಮಕ್ಕಳಲ್ಲೂ ಕೂಡ ಅವರ ಪೀರಿಯಡ್ಸ್ ಮೇಲೂ ಕೂಡ ಅದು ಪರಿಣಾಮವನ್ನು ಬೀರುತ್ತೆ. ಜೊತೆಲಿ ಗರ್ಭಕೋಶದ ಕಂಠದ ಕೊರಳಿನ ಕ್ಯಾನ್ಸರ್ ಕೂಡ ಅವ್ರಿಗೆ ಆಗ್ಲಿಕ್ಕೆ ಧೂಮಪಾನ ಒಂದು ಕಾರಣ. ಇವಾಗ ಅದನ್ನು ಕೂಡ ನಾವು ಇಷ್ಟು HPV ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ. HPV ವ್ಯಾಕ್ಸಿನ್ ಇಂತ ಮಿಗಿಲಾದದ್ದು ಇವೆಲ್ಲ ಅಲ್ಲದೆ, HPV ಇನ್ಫೆಕ್ಷನ್ ಅಲ್ಲದೆ ಏನೇನ್ ಕಾರಣಗಳಿದೆ ಹೆಣ್ಣು ಮಕ್ಕಳಲ್ಲಿ ಗರ್ಭಕೋಶದ ಕಂಠದ ಕೊರಳಿನ ಕ್ಯಾನ್ಸರ್ ಬರ್ಲಿಕ್ಕೆ ಏನೇನ್ ಕಾರಣಗಳಿದೆ ಅಂದ್ರೆ ಧೂಮಪಾನ ಕೂಡ ಒಂದು ಕಾರಣ ಅಂತ. ಇವತ್ತು ಪಾಶ್ಚಿಮಾತ್ಯರಲ್ಲಿ ಗಂಡು ಮಕ್ಕಳು ಸಿಗರೇಟ್ ಸೇದೋದನ್ನು ಕಮ್ಮಿ ಮಾಡ್ತಾ ಇದಾರೆ, ಹೆಣ್ಣು ಮಕ್ಕಳು ಸಿಗರೇಟ್ ಸೇದೋದು ಜಾಸ್ತಿ ಮಾಡ್ತಾ ಇದ್ದಾರೆ, ಜಾಸ್ತಿ ಆಗ್ತದೆ. ನಮ್ಮ ದೇಶದಲ್ಲಿ ಮೊದಲು ಈ ಸಾಂಪ್ರದಾಯಿಕವಾಗಿ ಆಂಧ್ರದಲ್ಲಿ ಮತ್ತೆ ರಾಜಸ್ಥಾನಗಳಲ್ಲಿ ಹೆಣ್ಣು ಮಕ್ಕಳು ಸಿಗರೇಟ್ಗಳನ್ನ ಸೇದ್ತಾ ಇದ್ರು, ಬೀಡಿಗಳನ್ನ ಸೇದ್ತಾ ಇದ್ರು, ಬೀಡಿಗಳನ್ನ ಸಾಂಪ್ರದಾಯಿಕವಾಗಿ ಸೇದ್ತಾ ಇದ್ರು. ಇವತ್ತು ನಗರವಾಸಿಗಳಲ್ಲಿ ತುಂಬಾ ಹೆಣ್ಣು ಮಕ್ಕಳು ರಾಜಾರೋಷವಾಗಿ ಸಿಗರೇಟ್ಗಳನ್ನ ಸೇದ್ತಾ ಇದ್ದಾರೆ. ಹುಕ್ಕ ಇವೆಲ್ಲಾನು ಅಲ್ಲ, ನೇರವಾಗಿ ಸಿಗರೇಟ್ಗಳನ್ನ ಸೇದ್ಲಿಕ್ಕೆ ಶುರು ಮಾಡ್ತದೆ. ಇನ್ನೂ ಒಂದು ತಪ್ಪು ಗ್ರಹಿಕೆ ಹೆಣ್ಣು ಮಕ್ಕಳಲ್ಲಿದೆ, ಸಿಗರೇಟ್ ಅನ್ನ ಸೇದಿದ್ರೆ ನಾವು ಸಣ್ಣಗಾಗ್ತೀವಿ ಅಂತ ಅನ್ನೋದು. ಅದು ಒಂದು ಮಟ್ಟಿಗೆ ಸತ್ಯ ಆದ್ರೂ ಕೂಡ ಅದು ಸಣ್ಣ ಆಗ್ಲಿಕ್ಕೆ ಬೇರೆ ರೀತಿಯಾದಂತ ಆಪ್ಷನ್ಗಳಿದೆ. ಸಿಗರೇಟ್ ಸೇದೆ ಹೌದೌದು, ಬೇರೆ ರೀತಿಯಾದಂತ ಒಳ್ಳೆ ಆಪ್ಷನ್ಗಳು ಇರ್ಬೇಕಾದ್ರೆ ಸಿಗರೇಟ್ ಸೇದೆ ಸಣ್ಣ ಆಗ್ಬೇಕು ಅಂತ ಅನ್ನೋ ಹುಚ್ಚತನ ತುಂಬಾ ತಪ್ಪು. ಆಮೇಲೆ ಸರ್ ನಾವಿನ್ನೊಂದು ನೋಡಿದ್ದು, ಸಿಗರೇಟ್ ಸೇದೋಕ್ಕಿಂತ ಜಾಸ್ತಿ ಎಫೆಕ್ಟ್ ಸುತ್ತಮುತ್ತ ನೋಡಿ. ಸಿಗರೇಟ್ ಸೇದೋನ್ ಏನಾಗ್ತಾನೆ, ಅವನು ಖುಷಿಗೆ ಸೇದ್ತಾನೆ. ಅವನಿಗೆ ಆ ಖುಷಿ, ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡಿದ್ವಿ ನಾವು ಕಳೆದ ಎಪಿಸೋಡ್ ನಲ್ಲಿ. ಅವನು ಖುಷಿಯಿಂದ ಸೇದ್ತಾನೆ, ಅವನಿಗೆ ಕಡೆ ಪಕ್ಷ ಮಾನಸಿಕ ಖುಷಿ ಆದ್ರೂ ಸಿಕ್ಕತ್ತೆ. ಪಕ್ಕದಲ್ಲಿ ನಿಂತ್ಕೊಂಡು ಹೊಗೆ ಕುಡಿಯೋನಿಗೆ ಆ ಮಾನಸಿಕ ಖುಷಿನೂ ಇಲ್ಲ, ಹೊಗೆ ಬೇರೆ, ತುಂಬಾ ಇರಿಟೇಷನ್. ಸೊ ಅವನಿಗೆ ಈ ಪರಿಣಾಮ ಅನ್ನೋದು ಡಬಲ್. ನಿಮ್ಮ ಮನೆಯಲ್ಲಿ ಗಂಡ ಸಿಗರೇಟ್ ಸೇದ್ತಾ ಇದ್ದಾನೆ, ಹೆಂಡತಿಗೆ ಅದು ಇಷ್ಟ ಇಲ್ಲ ಅಂದ್ರೆ ಗಂಡನಿಗೆ ಕ್ಯಾನ್ಸರ್ ಅಥವಾ ಈ ರೀತಿಯಾದಂತ ತೊಂದರೆ ಬರುವಂತ ಸಾಧ್ಯತೆ ಎಷ್ಟಿರುತ್ತೋ, ಸೇದ್ಯ ಇರ್ತಕ್ಕಂಥ ಹೆಣ್ಮಗಳಿಗೂ ಅಷ್ಟೇ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅವಳಿಗೆ ನೇರವಾಗಿ ಹೊಗೆ ಪರಿಣಾಮ ಇಲ್ಲದೆ ಇದ್ರು ಪ್ಯಾಸಿವ್ ಸ್ಮೋಕಿಂಗು ಪ್ಲಸ್ ಮಾನಸಿಕ ಹಿಂಸೆ, ಇವೆರಡರ ಕಾರಣದಿಂದ ಆಕೆಗೂ ಕೂಡ ಇದೇ ರೀತಿಯಾದಂತ ಪ್ರಾಬ್ಲಮ್ಗಳನ್ನ ನೋಡ್ತೀವಿ. ಈಗ ನಾವು ಹಿಂಗ್ ನೋಡಿದ್ರೆ ಸರ್, ಮದ್ಯಪಾನ ಬಿಡೋದಕ್ಕೆ ಏನೇನು ಇದೆಯೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಅಡ್ವಾನ್ಸ್ ಟೆಕ್ನಾಲಜಿಗಳು ಧೂಮಪಾನ ಬಿಡೋದಕ್ಕಿದೆ. ಇವೆ ಖಂಡಿತವಾಗಿ. ನಿಕೋಟಿನ್ ಪ್ಯಾಚ್ ಇದೆ, ನಿಕೋಟಿನ್ ಚೂಯಿಂಗ್ ಗಮ್ಸ್ ಇವೆ, ಇವೆಲ್ಲಗಳು ಇದೆ. ಇವುಗಳನ್ನ ಸ್ವೀಕಾರ ಮಾಡುವಂತ ರೀತಿಗಳನ್ನ ನಾವು ಕಲಿಬೇಕು. ನಾವು ಎಷ್ಟೊಂದ್ ಜನಕ್ಕೆ ಇವಾಗ ನಿಕೋಟಿನ್ ಎಲೆಕ್ಟ್ರಿಕ್ ಸಿಗರೇಟ್ ಕೂಡ ಬಂದಿವೆ. ಬರೀ ಅದು ನಿಕೋಟಿನ್ ಮಾತ್ರ ಇರುತ್ತೆ, ಮಿಕ್ಕಿದೇನು ಪರಿಣಾಮಗಳಿಲ್ಲ. ಬರೀ ನಿಕೋಟಿನ್ ಒಂದು ಟ್ಯೂಬ್ ಬರುತ್ತೆ, ಟ್ಯೂಬ್ ಅನ್ನು ಒಳಗೆ ಹಾಕೊಂಡು ಅದರಿಂದ ಎಲೆಕ್ಟ್ರಿಕ್ ಸಿಗರೇಟ್ ಗಳನ್ನ ಮಾಡಿದ್ದಾರೆ. ಸೊ ಅದನ್ನು ಕೂಡ ಎಷ್ಟೊಂದ್ ಜನ ಬಳಸ್ತಾರೆ. ಬರೀ ನಿಕೋಟಿನ್ ಮಾತ್ರ ಕೊಡುತ್ತೆ, ಯಾಕಂದ್ರೆ ನಮ್ಗೆ ಅಡಿಕ್ಟಿವ್ ಫೀಚರ್ ನಿಕೋಟಿನ್ ಒಂದೇ. ಸೊ ಹಾಗಾಗಿ ಬರೀ ನಿಕೋಟಿನ್ ಮಾತ್ರ ಕೊಡೋಣ ಅನ್ಬಿಟ್ಟು ನಿಕೋಟಿನ್ ಗಮ್ಸ್ ಕೂಡ ಕೊಡ್ತಾರೆ. ಕ್ಯಾನ್ಸರ್ ಖಂಡಿತ ಅಲ್ಲ. ಆದ್ರೆ ನಿಕೋಟಿನ್ ಡೈರೆಕ್ಟ್ ಇಂಜೆಕ್ಷನ್ ಇಸ್ ಫೇಟಲ್. ಅದು ಸೈನೈಡ್ ತರ ಸಾಯಿಸ್ಬಿಡುತ್ತೆ ಮನುಷ್ಯನನ್ನ. ಸೊ ಅದು ಕಂಟ್ರೋಲ್ ರಿಲೀಸ್ ನಿಕೋಟಿನ್ ಕೊಡ್ತಾರೆ. ನಿಕೋಟಿನ್ ಪ್ಯಾಚ್ ಬರುತ್ತೆ, ನಿಕೋಟಿನ್ ಕಂಟ್ರೋಲ್ ಇಂಜೆಕ್ಷನ್ಸ್ ಕೂಡ ಕೆಲವು ಬಂದಿದೆ ಅಂತ ಪ್ರಯೋಗಗಳಲ್ಲಿದೆ. ಅದು ಚರ್ಮದ ಕೆಳಗೆ ಕೊಟ್ಬಿಟ್ಟಾಗ ಅದು ಗಂಟೆಗೆ ಇಷ್ಟು ಪ್ರಮಾಣದಲ್ಲಿ ಅಂತ ಮಾತ್ರ ಅದು ಹೊರಸೂಸುತ್ತೆ. ಸೊ ಅವಾಗ ಆ ನಿಕೋಟಿನ್ ಲೆವೆಲ್ಸ್ ಬ್ಲಡ್ ಅಲ್ಲಿ ಮೇಂಟೈನ್ ಆಗೋದ್ರಿಂದ ಅವನು ಸಿಗರೇಟ್ ಚಟದಿಂದ ಈಚೆ ಕ್ರೇವಿಂಗ್ಸ್ ಇರಲ್ಲ, ಈಚೆ ಬರ್ತಾನೆ. ಎಲ್ಲದಕ್ಕೂ ಬೆಸ್ಟ್ ಏನಂದ್ರೆ ಅವಾಗ್ಲೇ ಹೇಳಿದಾಗೆ ನಮ್ಮ ತೀರ್ಮಾನ ನಾವು ಬಿಡಬೇಕು ಅಂತ ತೀರ್ಮಾನ ಮಾಡೋದು ಬಹಳ ಮುಖ್ಯ. ಸೊ ಇದೊಂದಿಷ್ಟು ಧೂಮಪಾನದ ಬಗ್ಗೆ. ಸೊ ನೆಕ್ಸ್ಟ್ ಈಗ ಬಂದ್ರೆ ತಂಬಾಕುಗಳು ಭಾರತದಲ್ಲಿ ಸಿಕ್ಕಾಪಟ್ಟೆ ಜನ ತುಂಬಾ ಜಾಸ್ತಿ. ಹೌದು. ಆಮೇಲೆ ಇನ್ನೊಂದು ನಾವು ಮಂಡುವಾದ ಅಂತ ನಾವು ಬಹಳಷ್ಟು ಜನ ಕೇಳಿದೀವಿ ಸರ್. ನಮ್ಮ ತಾತನ ಕಾಲದಿಂದ ಮಾಡ್ತಿಲ್ಲ, ನಮಗೇನಾಗತ್ತೆ ಅನ್ನೋ. ಹೌದು, ಆ ರೀತಿಯಾದ ಮಂಡುವಾದ ತುಂಬಾ ಜಾಸ್ತಿ ಇದೆ. ಸರ್ ಈಗ ಸಾಮಾನ್ಯ ನೋಡೋದು ತಂಬಾಕನ್ನ ಯಾವ್ಯಾವ ವಿಧದಲ್ಲಿ ತಿಂತಾ ಇದ್ದಾರೆ, ಯಾವ ವಿಧದಲ್ಲಿ ತಿಂತಾರೆ ಎಲ್ಲ. ಯಾವುದನ್ನೇ ತಿಂದ್ರು ಕೂಡ ತಂಬಾಕು ಮಿಶ್ರಿತವಾದಂತ ಯಾವುದೇ ಪದಾರ್ಥಗಳನ್ನ ತಿಂದ್ರು ಅದು ತಪ್ಪೆ.
ತಪ್ಪು ಅನ್ನೋದು ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಅದನ್ನ ನಮ್ಮ ದವಡೆಯಲ್ಲಿ ಒತ್ತಲ್ಸಿಟ್ಕೊಂಡಾಗ ತಿಂದ್ಬಿಟ್ಟು ಹೊಟ್ಟೆ ಹೊರಟೋಯ್ತು ಅಂದ್ರೆ ಜೀರ್ಣಕ್ರಿಯೆಯಲ್ಲಿ ಹೊಟ್ಟೆಲಿ ಇರ್ತಕ್ಕಂಥ ಆಸಿಡ್ ಅಲ್ಲಿ ಎಷ್ಟೊಂದು ಭಾಗ ಸುಟ್ಟು ಹೋಗುತ್ತೆ, ಏನೋ ಒಂದು ಜೀರ್ಣಕ್ರಿಯೆ ಹೊರಟೋಗ್ತದದು. ನಮ್ಮಲ್ಲಿ ದೊಡ್ಡ ಪ್ರಾಬ್ಲಮ್ ಇರತಕ್ಕಂಥದ್ದು ಅವಾಗಲೇ ಹೇಳಿದಂಗೆ ನಿಕೋಟಿನ್ ಕ್ರೇವಿಂಗ್ಗೋಸ್ಕರ ಅದನ್ನ ನಮ್ಮ ದವಡೆಗಳಲ್ಲಿ ಒತ್ತಲ್ಸಿಟ್ಕೊಳ್ತಾರೆ, ನಾಲ್ಗೆ ಕೆಳಗೆ ಇಟ್ಕೊಳ್ತಾರೆ. ಸೊ ಆ ನಿಕೋಟಿನ್ ಅನ್ನೋದು ಕಂಟ್ರೋಲ್ ರಿಲೀಸ್ ಆಗಿ ಅವ್ರಿಗೆ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ನಿಕೋಟಿನ್ ಕ್ರೇವಿಂಗ್ ಮೇಂಟೈನ್ ಆಗುತ್ತೆ. ಅದ್ರ ಜೊತೆಯಲ್ಲಿ ಅದೇ ಜಾಗದಲ್ಲಿ ಅದ್ರ ಜೊತೆ ಸುಣ್ಣ ಬೆರೆಸ್ತಾರೆ, ಅಡಿಕೆ ಇರ್ತದೆ, ಸುಣ್ಣ ಇರ್ತದೆ, ತಂಬಾಕು ಇರ್ತದೆ. ತಂಬಾಕಲ್ಲಿ ಆಗ್ಲೇ ಹೇಳ್ದಂಗೆ ಎಷ್ಟೋ ಕೆಮಿಕಲ್ಗಳು ಇರ್ತದೆ. ಇವೆಲ್ಲವೂ ಸೇರಿ ಆ ಜಾಗವನ್ನ ಕ್ರಮೇಣವಾಗಿ ಸುಟ್ಟು ಮೊದಲು ಬೆಳ್ಳಗ್ ಮಾಡ್ತವೆ. ಅದನ್ನ ಲೂಕೋಪ್ಲೇಕಿ ಅಂತ ಕರಿತೀವಿ. ಆ ಬೆಳ್ಳಗ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಫೈಬ್ರೋಸಿಸ್ ಆಗತ್ತೆ, ನಾರ್ಗಟ್ಟತ್ತೆ. ನಾರ್ಗಟ್ಟೋದು ಕ್ಯಾನ್ಸರಿನ ಜಸ್ಟ್ ಮುಂಚಿನ ಹಂತ. ಬೆಳ್ಳಗಾಗೋದು ಮೊದಲು ಬೆಳ್ಳ ಪ್ಯಾಚ್ ಇಂದ ಕಪ್ಪು ಪ್ಯಾಚ್ ಆಗತ್ತೆ, ಅದು ಎರಡನೇದು. ಅದಾದ್ಮೇಲೆ ಸಬ್ ಮ್ಯೂಕೋಸಲ್ ಫೈಬ್ರೋಸಿಸ್ ಅಂತ ಕರಿತೀವಿ, ನಾರ್ಗಟ್ಟತ್ತದು. ಆ ನಾರ್ಗಟ್ಟೋದು ಕ್ಯಾನ್ಸರಿನ ಜಸ್ಟ್ ಮುಂಚಿನ ಹಂತ. ಈ ನಾರ್ಗಟ್ಟದ ಮೇಲೆ ನೇರವಾಗಿ ಕ್ಯಾನ್ಸರ್ ಹೋಗುತ್ತೆ. ಈ ಬಿಳಿ ಪದರೆಯಿಂದ ಹಿಡಿದು ಈ ಕ್ಯಾನ್ಸರ್ ಆಗೋದಕ್ಕೆ ಸರಿಸುಮಾರು ಒಂದು 6-7 ವರ್ಷಗಳು ಹಿಡಿಯುತ್ತೆ. ಸರಿನಾ? ನೀವು ಈ ಬಿಳಿ ಪೊರೆ ಬರಕ್ ಶುರುವಾಗ್ತಾ ಇದೆ ಅಂದಾಗಲೇ ನಿನ್ಸ್ಬಿಟ್ರೆ ನಿಮ್ ಕ್ಯಾನ್ಸರ್ ಬರೋ ಸಂಭಾವನೆ ಕಡಿಮೆ ಆಗುತ್ತೆ. ನೀವು ಈ ಸಬ್ಮ್ಯೂಕೋಸಲ್ ಫೈಬ್ರೋಸಿಸ್ ಯಾವಾಗ ಆಯ್ತು, ಈ ಫೈಬ್ರೋಸಿಸ್ ಆದ್ಮೇಲೆ ನೀವು ನಿನ್ಸಿದ್ರೆ ನಿಮ್ಗೆ ಕ್ಯಾನ್ಸರ್ ಬರ್ಲಿಕ್ಕೆ ಆಗುವಂತ ಚಾನ್ಸಸ್, ತಪ್ಸೋಕ್ಕಾಗಂತ ಚಾನ್ಸಸ್ಗಳು ನಿಮ್ಗೆ ತುಂಬಾ ಕಮ್ಮಿ, ಒಂದು 10% ಇರಲ್ಲ. ಸೊ ಫೈಬ್ರೋಸಿಸ್ ಬಂದ್ಬಿಡ್ತು ಅಂದ್ರೆ ನಿಮ್ ಕ್ಯಾನ್ಸರ್ ಬರೋ ಸಂಭಾವನೆ ತುಂಬಾ ಜಾಸ್ತಿ ಆಗುತ್ತೆ. ಸೊ ಈಗ ನಾವು ತಂಬಾಕು ತಗೊಂಡ್ರೆ ಅದು ತುಂಬಾ ತರ ಕ್ಯಾನ್ಸರ್ಗಳು ಬರ್ತವೆ. ಬಾಯಿ ಕ್ಯಾನ್ಸರು, ಗಂಟ್ಲು ಕ್ಯಾನ್ಸರು, ಅನ್ನನಾಳದ ಕ್ಯಾನ್ಸರು, ಹೊಟ್ಟೆಯ ಕ್ಯಾನ್ಸರು, ಇವೆಲ್ಲ ಲಂಗ್ಸ್ ಕ್ಯಾನ್ಸರ್ ಬರಲ್ಲ ಅವ್ರಿಗೆ, ಯಾಕಂದ್ರೆ ಅವ್ರು ಸೇದಲ್ಲ. ಸೊ ಬಾಯಿಂದ ಹಿಡಿದು ಪಚನ ಕ್ರಿಯೆಯಲ್ಲಿ ಬಾಯಿಂದ ಹಿಡಿದು ಹೊಟ್ಟೆ ತನಕ ಯಾವುದೇ ಕ್ಯಾನ್ಸರ್ ಕೂಡ ಬರಬಹುದು. ಕೆಲವೊಬ್ರಿಗೆ ಬರಲ್ಲ ಕ್ಯಾನ್ಸರ್. ಕೆಲವೊಬ್ರಿಗೆ ನಾನು ಹೇಳದ್ನಲ್ವಾ, ಬರೋದೇ ಇಲ್ಲ ಅಂತಲ್ಲ, ಬರುವಂತಹ ಪ್ರಮಾಣವನ್ನ ನೀವು ಹೆಚ್ಚಿಸ್ಕೊಳ್ತೀರಿ ಅಷ್ಟೇ. ಸರಿನಾ? ಬರುತ್ತೆ ಬರಲ್ಲ ಎರಡೂ ಅಲ್ಲ, ಪ್ರಮಾಣವನ್ನ ಹೆಚ್ಚಿಸ್ಕೊಳ್ತೀರಿ. ನಮ್ಗೆ ಯಾವುದೇ ಮನುಷ್ಯನಿಗೆ ಕ್ಯಾನ್ಸರ್ ಬರ್ಲಿಕ್ಕಂತ ಚಾನ್ಸಸ್ 10% ಇತ್ತು ಅಂದ್ರೆ ಈ ಸೇವನೆಗಳಿಂದ ನಿನಗೆ ಬರುವಂತ ಚಾನ್ಸಸ್ 30-40%. ನೀನು ಬರ್ದೇ ಇರೋ ಚಾನ್ಸಸ್ ಇದೆಯಲ್ವಾ? ಸೊ ನಾವು ಅದ್ರ ಮೇಲೆ ವಾದ ಮಾಡಕ್ ಹೋಗ್ತಾರೆ ಹೊರತು ಬರೋ ಚಾನ್ಸಸ್ ನಿನಗೆ ಬೇರೆಯವ್ರಿಗಿಂತ ಜಾಸ್ತಿ ಇರುತ್ತೆ. ಇಷ್ಟೊಂದು ಕ್ಯಾನ್ಸರ್ಗಳೊಂದು ಇವು ಲಾಂಗ್ ಟೈಮ್ ಅಂದ್ರೆ ತೊಂದರೆಗಳಾದವು. ಶೀಘ್ರದಲ್ಲೇ ಅವರು ಇದೇ ತರ ಸಿಗರೇಟ್ಗೆ ಹೇಳ್ದಾಗನೆ, ಮೊದಲನೇದು ನೀನು ಬಾಯಿನ ವಾಸನೆ, ಹಲ್ಲುಗಳು ಕೆಂಪಾಗುತ್ತೆ, ಅಸಹ್ಯ ಕಾಣಕ್ ಶುರು ಆಗತ್ತೆ, ಸಿಕ್ಕಿದ ಕಡೆ ಹುಳುಕಾಗುತ್ತೆ. ಹೌದು, ಸಿಕ್ಕಿದ ಕಡೆ ಎಲ್ಲ ಉಗುಳ್ತಾರೆ, ಅದನ್ನ ಅಸಹ್ಯದ ಮನುಷ್ಯ ಅನಿಸ್ಕೊಳ್ತೀವಿ. ಸರಿನಾ? ಎಷ್ಟೋ ಕಡೆ ಲಿಫ್ಟ್ಗಳಲ್ಲಿ, ಮೆಟ್ಲುಗಳ ಮೂಲೆಗಳಲ್ಲಿ ಎಲ್ಲಾ ಕಡೆನೂ ಉಗಿಬೇಡಿನೂ ಬೋರ್ಡ್ ಮೇಲೆ ಉಗಿದೋಗಿರ್ತಾರೆ. ಅವೆಲ್ಲ ಅಸಹ್ಯವಾಗಿ ಮಾಡ್ಬಿಟ್ಟು ಹೋಗ್ತಾರೆ. ಅದು ನೀವು ಸಮಾಜಕ್ಕೆ ನೀನು ಒಂದು ಕೆಟ್ಟ ಸಂದೇಶವನ್ನು ಕೊಡ್ತೀಯ. ಇನ್ನೊಂದು ಮಾತಾಡ್ಬೇಕಾದ್ರೆ ಬೇರೆಯವ್ರ ಜೊತೆ ಅದ್ರ ಹಾರಕ್ ಶುರು ಆಗುತ್ತೆ. ಈಗ ಕೆಲವೊಬ್ರು ನಮ್ಗೆ ಮುಂಚೆ ಒಬ್ರು ನಮ್ಗೇನೆ ಗೊತ್ತಿದ್ರು, ಒಬ್ರು ಅವ್ರು ಬಹಳಷ್ಟು ವರ್ಷದಿಂದ ಈ ತಂಬಾಕು ಸೇವನೆ ಮಾಡ್ಕೊಂತ ಬಂದವರು, ಸುಪಾರಿನ ಅದು ಹಾಕೊಂತಾನೆ ಬಂದವರು. ಅವರಿಗೆ ಬಾಯಿಯನ್ನ ಓಪನ್ ಮಾಡಕ್ಕಾಗಲ್ಲ. ನಾವೆಷ್ಟು ಓಪನ್ ಮಾಡಿ ಮಾತಾಡ್ತೀವಿ ಅಷ್ಟು ಮಾಡಕ್ಕಾಗಲ್ಲ. ಅದೇ ಹೇಳಿದ್ರು ಸರ್, ಫೈಬ್ರೋಸಿಸ್ ಅಂತ. ಒಳಗಡೆ ನಾರ್ಗಟ್ಟುತ್ತೆ, ನಾರ್ಗಟ್ಟೋದ್ರಿಂದ ಬಾಯಿ ಓಪನ್ ಮಾಡುವಂತ ಪ್ರಮಾಣ ಕಮ್ಮಿ ಆಗುತ್ತೆ. ಸೊ ಇದು ಅಂದ್ರೆ ಅವ್ರಿಗೆ ಕ್ಯಾನ್ಸರ್ ಈಡಾಗ್ತಾ ಇದೆ ಅನ್ನೋದು ಒಂದು ಸಂಕೇತ. ಸೊ ಇಷ್ಟೊಂದು ತೊಂದರೆಗಳು ಈ ತಂಬಾಕಿನ ಮುಖಾಂತರನೂ ಇದೆ. ಈಗ ತಂಬಾಕು ಬಿಡಬೇಕು ಅಂತಂದ್ರೂ ಅದಕ್ಕೇನಾದ್ರು ಕೇಂದ್ರಗಳು ಕೇಂದ್ರಗಳು ಇದೆ? ಇಲ್ಲ, ಎಲ್ಲಕ್ಕೂ ಕೇಂದ್ರಗಳಿದೆ. ಎಲ್ಲದಕ್ಕೆ ಧೂಮಪಾನ ಬಿಡ್ಲಿಕ್ಕೆ ಹೆಂಗ್ ಕೇಂದ್ರಗಳಿದೆಯೋ, ತಂಬಾಕು ಸೇವನೆ ಬಿಡ್ಲಿಕ್ಕೆ ಅದಕ್ಕೂ ಕೇಂದ್ರಗಳಿವೆ. ಕೇಂದ್ರಗಳಿಗೆ ಹೋಗಿ ಸಹಾಯ ತೆಗೆದುಕೊಳ್ಬಹುದು. ನಿಕೋಟಿನ್ಗಳನ್ನ ಬಳಸಬಹುದು. ನಿಕೋಟಿನ್ ಗಮ್ಸ್ಗಳನ್ನ ಬಳಸೋದ್ರಿಂದ ಕಮ್ಮಿ ಆಗುತ್ತೆ. ನಿಕೋಟಿನ್ ಗಮ್ಸ್ ಬೇಡ, ನಮ್ಮ ಮಾಮೂಲಿ ಬಬಲ್ ಗಮ್ ಬರುತ್ತೆ, ಚಿವಿಂಗ್ ಗಮ್ಸ್ ಏನು ಬರುತ್ತೆ, ಅದ್ರ ಒಗೆಯೋದ್ರಿಂದನೂ ಕೂಡ ಈ ಕ್ರೇವಿಂಗ್ಗಳು ಕೂಡ ಕಮ್ಮಿ ಆಗುತ್ತೆ. ಎಲ್ಲದಕ್ಕೂ ಮುಖ್ಯ ಮಾನಸಿಕವಾಗಿ ನಾವು ಸದೃಢರಾಗಿ ನಾವು ತೀರ್ಮಾನವನ್ನ ಮಾಡ್ಬೇಕು. ಜೊತೆಲಿ ಮನೆಯವರು ಕೂಡ ಪಾತ್ರ ಕೂಡ ಅತಿ ಮುಖ್ಯವಾದಂತದ್ದು. ಯಾವುದನ್ನೇ ಬಿಡ್ಲಿಕ್ಕೆ ಮನೆಯವರು ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡಬೇಡಿ. ಈ ಪರಿಣಾಮಗಳನ್ನ ಯಾಕೆ ಕಲ್ತಿದ್ದಾರೆ, ಎಲ್ಲಿ ಕಲ್ತಿದ್ದಾರೆ, ಅವ್ರಿಗೆ ಯಾವ ರೀತಿ ಇದೆ ಅಂತ ಸಾಮ, ದಾನ, ದಂಡ, ವೇದ ಇವನ್ನ ಹೆಂಗ್ ಖರ್ಚು ಮಾಡಿ ನೀವು ಅವರನ್ನ ಬಿಡಿಸ್ತೀರಿ, ಅವ್ರನ್ನ ಹೇಗ್ ತಿಳಿ ಹೇಳ್ತೀರಿ. ಮನೆಯವ್ರ ಪಾತ್ರ, ಅಪ್ಪ ಅಮ್ಮನ ಹೆಂಡತಿ ಮಕ್ಕಳ ಪಾತ್ರಗಳು ಕೂಡ ಅಷ್ಟೇ ಇರ್ತದೆ. ಅಷ್ಟೇ ಮುಖ್ಯ. ಇದನ್ನ ಅವರು ಪೂರ್ತಿ ಎಲ್ಲವಕ್ಕೂ ಮುಖ್ಯ. ನಾನು ಇವತ್ತು ಹೇಳ ಬಯಸೋದೇನಂದ್ರೆ, ಹೆಣ್ಮಕ್ಳು ದಯವಿಟ್ಟು ಈ ಚಟಗಳಿಂದ ದೂರ ಇರಿ. ಹೆಣ್ಣು ಮಕ್ಕಳು ತುಂಬಾ ಗಂಡು ಮಕ್ಕಳಲ್ಲಿ ಯಾವ ಪ್ರಮಾಣದಲ್ಲಿ ಈ ಚಟಗಳಿಗೆ ದಾಸರಾಗ್ತಾ ಇದ್ರೋ, ಹೆಣ್ಣು ಮಕ್ಕಳಲ್ಲಿ ಅದಕ್ಕಿಂತ ಡಬಲ್ ಹೆಚ್ಚು ದಾಸರಾಗ್ತಾ ಇದ್ದಾರೆ. ಜೊತೆಯಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಅದರ ಪರಿಣಾಮ ಒಂದು ಅಂತಿದ್ರೆ, ಹೆಣ್ಣು ಮಕ್ಕಳಿಗೆ ಅದರ ಪರಿಣಾಮ ಎರಡು ಇರ್ತದೆ. ಯಾಕಂದ್ರೆ ಹೆಣ್ಣು ಮಕ್ಕಳು ಸ್ವಾಭಾವಿಕವಾಗಿ ಇವು ಎಲ್ಲಾ ಚಟಗಳಿಂದ ದೂರ ಇದ್ದಂತರು. ಸೊ ಅವ್ರಿಗೆ ಈ ಜೀರ್ಣಕ್ರಿಯೆ ಎಲ್ಲಾನು ಇರಲ್ಲ.
ಈಗ ಒಂದೇ ಸಲ ಆ ಜೀರ್ಣಕ್ರಿಯೆಯನ್ನು ಕೊಡ್ಲಿಕ್ಕೆ ಹೋದಾಗ ಅದಕ್ಕಾಗುವಂಥ ಡ್ಯಾಮೇಜು ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹೆಣ್ಮಕ್ಳು ದಯವಿಟ್ಟು ವಿನಂತಿಯಾಗೆ ತೆಗೆದುಕೊಳ್ಳಿ, ಆಗ್ರಹ ಅಂತಾದರೂ ತೆಗೆದುಕೊಳ್ಳಿ, ಈ ಧೂಮಪಾನ ಮತ್ತು ಕುಡಿತ ಚಟದಿಂದ ದಯವಿಟ್ಟು ದೂರ ಇರಿ ಅಂದ್ಕೊಂಡು. ಡಾಕ್ಟರ್, ಇಷ್ಟ ತನಕ ನಮಗೆ ಅದೇನೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು, ಧೂಮಪಾನ, ಮದ್ಯಪಾನ, ಹುಡುಗನಿಗೂ ಗೊತ್ತು ಇದು ತಪ್ಪು ಅಂತ, ಆದ್ರೂ ಕೂಡ ಆ ತಪ್ಪನ್ನ ಬಿಡಲಾರದೆ ಅವ್ನು ಮಾಡ್ತಾ ಇರ್ತಾನೆ ಅಂತ ಅನ್ಕೊಂಡು, ಆಮೇಲೆ ಆರೋಗ್ಯದ ವಿಷಯದಲ್ಲಿ ಏನೇನು ಆಗ್ತಾ ಇದೆ ಅಂತ ಅನ್ಕೊಂಡು ನಾವು ಎಲ್ಲೇ ಹೋದ್ರು, ನಾವು ಒಂದು ಸಿನಿಮಾಕ್ಕೆ ಹೋದ್ರೂ ಫಸ್ಟ್ ಹೇಳೋದೇ ಅದು ಸಹಿತ, ಆದರೂ ಸಹಿತವ ಅಷ್ಟೊಂದು ಜಾಗರೂಕತೆ ನಮ್ಮಲ್ಲಿ ಬಂದಿಲ್ಲಾಗಿತ್ತು. ಇವತ್ತು ಹೇಗಿದ್ರು ನೀವು ಕಾರ್ಯಕ್ರಮಕ್ಕೆ ಸಿಕ್ಕಿದ್ದೀರಾ. ಇದರ ಆರೋಗ್ಯದ ಮೇಲೆ ಆಗುವಂತಹ ಅಡ್ಡ ಪರಿಣಾಮಗಳು ನಮ್ಮ ಜೊತೆಗಲ್ಲದೆ ನಮ್ಮ ಜೊತೆಗಿದ್ದವರಿಗೂ ಸಹಿತ ಏನೇನು ತೊಂದರೆಗಳಾಗ್ತವೆ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ನಿಮಗೆ ಕೇಳೋದಿತ್ತು. ಯಾವುದೇ ವಿಷಯದ ನಾವು ತುಂಬ ಡೀಪಾಗಿ ಹೋಗಿಲ್ಲ, ಎಲ್ಲವನ್ನೂ ಸ್ವಲ್ಪ ಮೇಲಿಂದಾಗೆ ಏನೇನು ಆಗ್ತವೆ ಆರೋಗ್ಯದ ಮೇಲೆ ಪರಿಣಾಮಗಳು ಅನ್ನೋದ್ರ ಬಗ್ಗೆ ನಮಗೆ ಇಷ್ಟು ತನಕ ನಮ್ಮ ವೀಕ್ಷಕರಿಗೆ ನೀವು ಮಾಹಿತಿ ಕೊಟ್ರಿ. ನಮ್ಮ ಫಾರ್ಮ್ ಟಿವಿಯ ಪರವಾಗಿ, ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ನಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮದಲ್ಲಿ ನಾವು ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಇದರಿಂದ ನಮ್ಮ ಆರೋಗ್ಯದ ಮೇಲೆ ಶೀಘ್ರದಲ್ಲೇ ಏನೆಲ್ಲ ತೊಂದರೆಗಳಾಗ್ತವೆ, ಅದನ್ನು ನಾವು ಕಂಟಿನ್ಯೂ ಮಾಡಿದ್ರೆ, ವ್ಯಸನಿಗಳಾದರೆ ಮುಂದೆ ಯಾವ ರೀತಿ ತೊಂದರೆಗಳಾಗಬಹುದು ಅನ್ನೋದನ್ನು ನಮಗೆ ಡಾಕ್ಟ್ರು ಇಷ್ಟ ತನಕ ಮಾಹಿತಿ ಕೊಟ್ಟು ಅದ್ರ ಬಗ್ಗೆ ನಾವು ಚರ್ಚಿಸಿದ್ವಿ. ಸೊ ಈ ಕಾರ್ಯಕ್ರಮ ನೋಡಿ ಯಾರೆಲ್ಲ ಆಲ್ರೆಡಿ ಮದ್ಯಪಾನವನ್ನು, ಧೂಮಪಾನವನ್ನು, ತಂಬಾಕನ್ನು ಶುರು ಮಾಡಿದ್ದೀರೋ ಅಥವಾ ವ್ಯಸನಿಗಳಾಗಿದ್ದೀರೋ ಅವರೆಲ್ಲರೂ ಸಹಿತವ ಬಿಡುವ ಹತ್ರ ಒಂದು ಹೆಜ್ಜೆಯನ್ನು ಹಾಕ್ತೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.